ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಸ್ಟಡಿ ಗ್ರೂಪ್ ಅನ್ನೋ ಒಂದು ಸ್ಕೂಲ್ ಸೀರೀಸ್ ನ ನೋಡ್ತಾ ಇದ್ವಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ? ಅದ್ರಲ್ಲಿ ಆಲ್ರೆಡಿ 7 ಎಪಿಸೋಡ್ಸ್ ಅಪ್ಲೋಡ್ ಆಗಿದೆ. ನೋಡದೇ ಇರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡಲ್ಲಿ ನಿಮ್ಗೆ ಲಿಂಕ್ ಬರುತ್ತೆ. ಅಷ್ಟೇ ಅಲ್ಲ, ಇವತ್ತಿನ 8th ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನೋಡಬಹುದು. ಅಷ್ಟೇ ಅಲ್ಲ, ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಹೋದ ಎಪಿಸೋಡ್ ನ ಫೈನಲ್ ಅಲ್ಲೇ ನಮ್ ಹೀರೋ ಯೋನಿ ಮತ್ತೆ ಆ ಮ್ಯಾಕ್ಸ್ 3 ಜನನು ಹಾನ್ ಅವರ ಬಿಲ್ಡಿಂಗ್ ಒಳಗಡೆ ಹೋಗಿರ್ತಾರೆ. ಒಳಗಡೆ ಇರೋರೆಲ್ಲ ಬರೀ ಗೂಂಡಾಗಳು, ರೌಡಿಗಳೇ. ಹೆಂಗೋ ಅವ್ರ ಕಣ್ ತಪ್ಪಿಸಿ ಅಲ್ಲಿರೋ ಆ ಕತ್ತಿನ ಎತ್ಕೊಂಡ್ಬಿಡ್ಬೇಕು ಅಂತ ನೋಡ್ತಾ ಇದಾರೆ. ಯಾಕಂದ್ರೆ ಹೆಂಗಾದ್ರೂ ಮಾಡಿ ಆ ವೈಟ್ ಹೇರ್ಸ್ ಅವನ್ನ ಕಾಪಾಡ್ಕೋಬೇಕು ಅಂತ. ಅವನೇ ವಾಂಟೆಡ್ ಆಗಿ ಈಗ ನಾನೇ ಕೊಲೆ ಮಾಡಿದ್ದು ಅಂತ ಒಪ್ಕೊಂಡ್ರೆ ಕೂಡ ನಿಜ ಏನು ಅಂತ ನಮ್ ಹೀರೋ ಅವ್ರಿಗೆ ಗೊತ್ತಲ್ವಾ? ಸೊ ಆ ಕತ್ತಿನ ಎತ್ತಕ್ಕಿಂತ ಟ್ರೈ ಮಾಡ್ತಾ ಇರ್ತಾರೆ. ಇವಾಗ ಹಂಗೆ ಹಾಸ್ಪಿಟಲ್ ಅಲ್ಲಿ ಇರೋ ಆ ವೈಟ್ ಹೇರ್ಸ್ ಅವ್ರ ತಾತನ ತೋರಿಸ್ತಾರೆ. ಆ ವೈಟ್ ಹೇರ್ಸ್ ಝೋನ್ ಅಲ್ಲಿ ಇಲ್ಲ ಅಂತ ಹೇಳಿ ಅವ್ರ ಫ್ರೆಂಡ್ಸ್ ಇನ್ನಿಬ್ರಿದ್ರಲ್ವಾ, ಅವ್ರೇ ಆ ಜಾಗದಲ್ಲಿ ತಾತನ ನೋಡ್ಕೊಳ್ತಾ ಇರೋದು. ಆ ತಾತ ಕೂಡ ಎಲ್ಲೋ ನನ್ ಮೊಮ್ಮಗ ಅಂತ ಕೇಳ್ತಾ ಇದ್ರೆ ಇವರು ಇಲ್ಲೇ ಆಚೆ ಹೋಗಿದ್ದಾನೆ ತಾತ, ಇದು ಬಂದ್ಬಿಡ್ತಾನೆ, 5 ನಿಮಿಷ ಬಂದ್ಬಿಡ್ತಾನೆ ಅಂತ ಹೇಳಿ ಏನೇನೋ ಹೇಳಿ ಮ್ಯಾನೇಜ್ ಮಾಡ್ತಾ ಇದಾರೆ. ಬಟ್ ಅವ್ನ್ ಬಂದಿದ್ ಪಾಡೇನೋ ಇಲ್ಲ. ಹೆಂಗ್ ಬರ್ತಾನ ಅವನು? ಇವ್ರಿಬ್ರಿಗೂ ಕುತ್ಕೊಂಡು ಸಾಕಾಗೋಯ್ತು. ಇಲ್ಲಿ ನೋಡ್ರೋ, ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ, ಓದ್ಕೊಳ್ಳೋದನ್ನ ಬಿಟ್ಟಿದ್ರು ಸುತ್ತಾ ಇದ್ರೆ ಯಾವಾಗ ನೀವ್ ಓದೋದು ಅಂತೆಲ್ಲ ಬೈಯುವಾಗ, ಇಲ್ಲ ತಾತ ಓದ್ತೀವಿ ಅಂತ ಏನೋ ಒಂದು ಹೇಳ್ತಾ ಇದ್ರು. ಸರಿ, ಒಂದ್ ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬರೋಣ ಬಾ ಅಂತ ಹೇಳಿ ಇಬ್ರು ಎದ್ದೋಗ್ಬೇಕಾದ್ರೆ ಆ ತಾತ ಇವ್ರನ್ನ ಕರೆದ್ಬಿಟ್ಟು ಹೇಳ್ತಾರೆ, ನಾನು ಓದ್ರಿ ಅಂತ ಹೇಳಿದ್ದಕ್ಕೆ ಓದ್ಕೊಂಡ್ ಕುತ್ಕೊಂಡ್ಬಿಟ್ಟಿರಾ, ಸ್ವಲ್ಪ ಟೈಮ್ ಪಾಸ್ ಕೂಡ ಮಾಡ್ರಿ, ಒಂದ್ ಸ್ವಲ್ಪ ಎದ್ದು ಹಂಗ ಓಡಾಡ್ಕೊಂಡ್ ಬನ್ರಿ, ಟೈಮ್ಗೆ ಕರೆಕ್ಟ್ ಆಗಿ ಊಟ ಮಾಡಿ ಅಂತ ಇವ್ರ ಮೇಲೆ ಕೂಡ ಒಂದ್ ಸ್ವಲ್ಪ ಕೇರಿಂಗ್ ಆಗಿ ಮಾತಾಡ್ತಾರೆ. ಎಷ್ಟಾದ್ರೂ ಮೊಮ್ಮಗನ್ ಫ್ರೆಂಡ್ಸ್ ಅಲ್ವಾ, ಮೊಮ್ಮಗನ್ ತರ ಇದಾರಲ್ವಾ, ಆದ್ರಿಂದ ಇವ್ರಷ್ಟು ಕೇರಿಂಗ್ ಆಗಿ ಮಾತಾಡ್ತಾರೆ. ಇನ್ ಈ ತರ ತಾತ ಮಾತಾಡಿದ್ಮೇಲೆ ಅವ್ರಿಬ್ರಿಗೂ ಒಂಥರ ಮನ್ಸಲ್ಲಿ ಒಂಥರ ನೋವಾಗಕ್ಕೆ ಶುರುವಾಗೋಯ್ತು. ಏನಿ ತಾತ ಈ ತರ ಎಲ್ಲ ಮಾತಾಡ್ತಿದ್ದಾರೆ ಅಂತ. ಎಷ್ಟೇ ಆದ್ರೂ ಚಿಕ್ಕ ವಯಸ್ಸಿಂದ ಇವರೆಲ್ಲ ಫ್ರೆಂಡ್ಸ್ ಅಲ್ವಾ, ತಾತನ ಕೂಡ ನೋಡ್ಕೊಂಡೇ ಬೆಳೆದಿರ್ತಾರೆ. ಅದ್ರಲ್ಲಿ ಇನ್ನೊಬ್ಬ ಹೇಳ್ತಾನೆ, ನಾವೇನೋ ಮಾಡೋದ್ ಇವಾಗ, ಅವ್ನ್ ನಮ್ಗೆ ಎಷ್ಟು ಕ್ಲೋಸ್ ಫ್ರೆಂಡ್ ಅಲ್ವಾ ಚಿಕ್ಕ ವಯಸ್ಸಿಂದ, ಇವಾಗ ಅವನೊಂದು ಪ್ರಾಬ್ಲಮ್ ಅಲ್ಲಿ ಇದಾನೆ ಅಂದ್ರೆ ನಾವ್ ಹೆಂಗೋ ಅದನ್ನ ಬಿಟ್ಬಿಡಕ್ಕಾಗತ್ತೆ, ಅವ್ನ್ ಮಾಡ್ದಿರೋ ತಪ್ಪಿಗೆ ಜೈಲ್ಗೆ ಹೋಗ್ತೀನಿ ಅಂತ ಹೇಳ್ತಿದ್ದಾನೆ, ಹೆಂಗೋ ಅವನನ್ನ ಕಾಪಾಡ್ಕೊಳ್ಳೋದು ಅಂತ ಇವ್ರು ಇಲ್ಲಿ ಮಾತಾಡ್ತಾ ಇದಾರೆ. ಇಂಥ ಟೈಮ್ ಅಲ್ಲಿ ಫ್ರೆಂಡ್ ಗೆ ಹೆಲ್ಪ್ ಮಾಡದೆ ಇನ್ ಯಾವಾಗೋ ಫ್ರೆಂಡ್ ಅನ್ನೋನು ಹೆಲ್ಪ್ ಮಾಡೋದು? ಇಲ್ಲಿ ನೋಡು, ಫಸ್ಟ್ ಅವನನ್ನ ಹೆಂಗಾದ್ರೂ ಜೈಲ್ಗೆ ಹೋಗೋದನ್ನ ತಡಿಬೇಕು. ಅದಕ್ಕೂ ಮುಂಚೆ ಈ ತಾತದು ಮೆಡಿಕಲ್ ಬಿಲ್ ಸ್ವಲ್ಪ ಪೇ ಮಾಡ್ಬೇಕು ಕಣೋ, ನನ್ ಕಾರ್ನ ಬೇಕಾಗಿದ್ರೆ ಗಿರ್ವಿ ಇಟ್ಬಿಡಣ್ವಾ, ಇಟ್ಬಿಟ್ಟು ತಗೊಂಡ್ ಬಂದು ಬಿಲ್ ಪೇ ಮಾಡ್ಬಿಡೋಣ ಅಂತ ಹೇಳ್ತಾನೆ. ಹಾಸ್ಪಿಟಲ್ ಅಲ್ಲಿ ಇತ್ರ ನಡೀತಾ ಇದ್ರೆ ಈಗ ಆ ಹಾನ್ ಅವರ ಜಾಗನ ತೋರಿಸ್ತಾರೆ. ಅಲ್ಲಿ ಮ್ಯಾಕ್ಸ್ ನ ಇನ್ನೊಬ್ಬ ಬಂದು ಸರಿಯಾಗಿ ಹೊಡಿತಾ ಇದ್ದ ಅಲ್ವಾ. ಮ್ಯಾಕ್ಸ್ ಆದಷ್ಟು ಫೈಟ್ ಮಾಡ್ತಾ ಇದ್ದಾನೆ, ಬಟ್ ಅವ್ನು ತುಂಬಾನೇ ಸ್ಟ್ರಾಂಗ್ ಆಗಿದ್ದಾನೆ ಅಂತ ಕಾಣಿಸುತ್ತೆ. ಅವನ ಹತ್ರ ಕತ್ತಿಯೆಲ್ಲ ಬೇರೆ ಇದೆ. ಅದನ್ನ ತಗೊಂಡ್ ಮ್ಯಾಕ್ಸ್ ಕಾಲ್ಗೆಲ್ಲ ಚುಚ್ಚಕ್ಕೆ ಬಂದ್ಬಿಟ್ಟ. ಹಂಗೋ ಹಿಂಗೋ ನಮ್ ಮ್ಯಾಕ್ಸ್ ತಪ್ಪಿಸ್ಕೊಳ್ತಾನೆ. ಆದ್ರೂ ಅವ್ನು ಬಿಡೋ ತರ ಇಲ್ಲ. ಅವ್ನ ಕೆಳಗಡೆ ತಳ್ಳಿ ಅವನ್ ಮೇಲೆ ಹತ್ಕೂತ್ಕೊಂಡು ಅಸಾಲ್ಟ್ ಆಗಿ ಜಾಗಕ್ಕೆ ಬಂದ್ಬಿಟ್ಟು ಹಂಗೆ ತಪ್ಪಿಸ್ಕೊಂಡು ಹೊಟ್ಟೋಗೋಣ ಅಂತ ನೋಡ್ತಾ ಇದೀವಾ. ಯಾಕೆಪ್ಪಲ್ಲಿ ನಿನ್ನ ಬಿಟ್ಬಿಡ್ತೀವಿ, ನಿನ್ನ ಬಿಡೋದಿಲ್ಲ ಅಂತ ಹೇಳಿ ಅವನನ್ನ ಸಾಯ್ಸಕ್ಕಂತಾನೆ ಪ್ರಯತ್ನ ಪಡ್ತಾ ಇರ್ತಾನೆ. ಇನ್ನೊಂದ್ ಕಡೆ ಆ ಕತ್ತಿ ತಗೊಳ್ಳೋದಕ್ಕೆ ಅಂತ ಯೋನಿ ರೂಮ್ ಒಳಗಡೆ ಹೋಗಿದ್ಲಲ್ವಾ, ಅಲ್ಲಿ ಕೂಡ ಆ ರೋಡಿ ಒಬ್ಬ ಬಂದ್ಬಿಟ್ಟಿದ್ದ ಅಲ್ವಾ. ಇವಾಗ ಅವನಿಂದ ತಪ್ಪಿಸ್ಕೊಂಡು ಕೂಡ ಹೆಂಗೋ ರೂಮ್ ಇಂದ ಹೊರಗಡೆ ಬಂದ್ಬಿಟ್ಲು. ಬಟ್ ಅವ್ನ್ ಅಸಾಲ್ಟ್ ಆಗಿ ನಡ್ಕೊಂಡ್ ಬರ್ತಾ ಇರ್ತಾನೆ, ಇವಳು ಎಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾಳೆ ಅಂತ. ಆತರ ಓಡ್ ಬರ್ತಾ ಇರ್ಬೇಕಾದ್ರೆ ಆಪೋಸಿಟ್ ಅಲ್ಲಿ ಇನ್ನೊಬ್ಬ ರೋಡಿ ಬಂದ್ಬಿಟ್ಟ. ಅಷ್ಟೇ, ಇಬ್ರು ಮಧ್ಯೆ ಸರಿಯಾಗಿ ಸಿಕ್ಕಾಕೊಂಡ್ಲು. ಇವಳಿಗೆ ಅರ್ಥ ಆಯ್ತು, ಇದಕ್ ಮೇಲೆ ನಾನು ಸೆಲೆಕ್ಟ್ ಆಗಿದ್ರೆ ಆಗಲ್ಲ, ಫೈಟ್ ಮಾಡ್ಬೇಕು ಅಂತ. ಹಂಗೆ ಹೋಗಿದ್ ಫೋರ್ಸ್ಗೆ ಅವನನ್ನ ಎತ್ತಿ ಹಂಗೆ ಒಂದು ಸ್ಮ್ಯಾಕ್ ಹಾಕಿ ಕೆಳಗಡೆ ತಳ್ಳಿಬಿಟ್ಟು, ಇದ್ರೂ ಇನ್ನೊಬ್ಬ ಇರ್ತಾನಲ್ಲ ಅವ್ನು ಸುಮ್ನೆ ಇರ್ತಾನ, ಯೋನಿ ನಾನೇ ಹೊಡೆದು ಹಂಗೆ ಜ್ಞಾನ ತಪ್ಪೋ ತರ ಮಾಡ್ಬಿಟ್ಟ. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅವನು ಮೇಲೆ ಇದ್ದ ಅಲ್ವಾ, ಅಲ್ಲಿಂದ ಹೆಂಗಪ್ಪ ಒಳಗಡೆ ಹೋಗೋದು, ಅವ್ನು ಬೇರೆ ಡೋರ್ ಲಾಕ್ ಮಾಡ್ಕೊಂಡು ಹೋಗಿದ್ದಾನೆ, ಹೆಂಗಪ್ಪ ಹೋಗೋದು ಅಂತ ಹೇಳಿ ಟೆನ್ಷನ್ ಆಗಿ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಆ ಟೈಮ್ ಅಲ್ಲಿ ಮಿಸ್ ಲೀ ಕಾಲ್ ಮಾಡ್ತಾರೆ. ಏನಪ್ಪಾ ಹೀರೋ, ಓದ್ಕೊಳ್ತಾ ಇದೆಯಾ ಹೆಂಗೆ ಎಕ್ಸಾಮ್ಗೆ ಅಂದಾಗ, ಮೇಡಮ್ ಓದ್ಕೊಳ್ತಾ ಇದೀನಿ ಮೇಡಮ್ ಅಂತ ಹೇಳ್ತಾನೆ. ಅವರು ಸರಿ, ನಾನು ಕೆಲವೊಂದು ಕ್ವಶನ್ಸ್ ನ ಹೇಳ್ತೀನಿ, ಅದನ್ನ ನೋಟ್ ಮಾಡ್ಕೋ, ತುಂಬಾನೇ ಇಂಪಾರ್ಟೆಂಟ್ ಅಂತೆಲ್ಲ ಹೇಳಿದಾಗ ಇವನ್ ಕೂಡ ಸರಿ ಮೇಡಮ್ ಆಯ್ತು ಅಂತ ಹೇಳಿ ಟಕ್ಕಂತ ನಿಂತಿರೋ ಜಾಗ ನೋಡಿ ಬ್ಯಾಗ್ ಎತ್ಕೊಂಡು ಮೇಡಮ್ ಹೇಳಿ ಮೇಡಮ್ ಬರ್ಕೊಂತೀನಿ ಅಂತ ಹೇಳಿ ಬುಕ್ಕಲ್ಲ ಎತ್ತಕ್ಕೆ ಹೊರಟೋಗ್ತಾನೆ. ಅಯ್ಯ, ನಿನ್ನ ಬಂದಿರೋ ಜಾಗ ಏನು, ಮಾಡ್ತಿರೋ ಕೆಲ್ಸ ಏನು, ಇವನು ಓದೋ ಮಕ್ಳು ಅಂತ ಇಂಥ ಕೆಲ್ಸದಲ್ಲೇ ಪ್ರೂವ್ ಮಾಡ್ಬಿಡ್ತಾರೆ. ಈ ತರ ಇರ್ಬೇಕಾದ್ರೆ ಕೆಳಗಡೆ ಹಾನ್ ಬಂದು ಅವ್ನ್ ಮೀಟಿಂಗ್ ನ ಮುಗಿಸ್ಕೊಂಡು ಹೋಗ್ತಾ ಇದ್ದಾನೆ. ಅದ್ರಿಂದ ಇನ್ನೊಂದು ಸ್ವಲ್ಪ ವಯಸ್ಸಾದವ್ರ ತರ ಇದಾರೆ ನೋಡೋದಕ್ಕೆ. ಅವ್ರು ಓಡ್ ಬಂದು ಡೋರ್ ಎಲ್ಲ ಓಪನ್ ಮಾಡಿ ಅವನು ನಂಗೆ ಕೂರಿಸಿ ಕಳಿಸ್ತಾ ಇದಾರೆ. ಆಕ್ಚುಲಿ ಇವ್ರು ಬೇರೆ ಯಾರು ಅಲ್ಲ, ಆ ವೈಟ್ ಹೇರ್ಸ್ ಅವ್ನ್ ಫ್ರೆಂಡ್ ಒಬ್ಬ ಹೇಳಿದ್ದ ಅಲ್ವಾ, ಈ ತರ ಅವ್ನ್ ಕೊಲೆ ಮಾಡ್ಬಿಟ್ಟು ಕತ್ತಿನ ತೊಳಿತಾ ಇದ್ದ ಅಂತ. ಆ ಕೊಲೆ ಮಾಡಿರೋದು ಇವನೇ. ಈಗ ಇವ್ನ್ ಮಾಡಿರೋ ಕೊಲೆನೇ ಆ ವೈಟ್ ಹೇರ್ಸ್ ಅವನು ನಾನ್ ಮಾಡಿರೋದು ಅಂತ ಒಪ್ಕೊಂಡಿರೋದು. ಈಗ ಅವನ ಹತ್ರ ಹಾನ್ನ ಕಳ್ಸಿದಾದ್ಮೇಲೆ ಮೇಲಿಂದ ನಮ್ ಹೀರೋ ಬ್ಯಾಗಲ್ ಬುಕ್ ನ ಎತ್ತಾ ಇದ್ದಲ್ವಾ, ಅದ್ರಲ್ಲೊಂದ್ ಬುಕ್ ಬಂದ್ ದಪ್ಪಂತ ಕೆಳಗಡೆ ಬಿತ್ತು. ಇವ್ನ್ಗ ಅಯ್ಯೋ ಇದೇನಿದು, ಮೇಲಿಂದ ಮಳೆ ಏನಾದ್ರು ಬೀಳ್ತಾ ಇದೆ, ಬುಕ್ಸ್ ಮಳೆ ಅಂತ ಹೇಳಿ ತಲೆ ಮೇಲೆ ಎತ್ತಿ ನೋಡ್ತಾ ಇರ್ತಾನೆ. ನೋಡಿದ್ರೆ ನಮ್ ಹೀರೋ ಮೇಲೆ ಇರ್ತಾನ. ಟಕ್ಕಂತ ಹೆಂಗೋ ಅವಸ್ಕೊಂಡ. ಇದ್ರುನು ಅಯ್ಯೋ ನನ್ ಮೇಲೆ ಇರೋದು ಯಾರಿಗಾದ್ರೂ ಗೊತ್ತಾಗೋಯ್ತಾ ಅಂತ ನಮ್ ಹೀರೋ ಸ್ವಲ್ಪ ಟೆನ್ಷನ್ ಆಗ್ತಾನೆ. ಆದ್ರೆ ನಮ್ ಹೀರೋ ಆ ಟೆನ್ಷನ್ ಗಿಂತ ಇನ್ನೊಂದ್ ವಿಷಯನ ನೋಡಿ ಸಕ್ಕ ಟೆನ್ಷನ್ ಆಗ್ಬಿಟ್ಟ. ಯಾಕಂದ್ರೆ ಯೋನಿ ಬಂದ ರೋಡಿ ಸ್ಕೇಲ್ ಸಿಕ್ಕಾಕೊಂಡಿದ್ಲಲ್ವಾ, ಅವಳು ಕೂಡ ಜ್ಞಾನ ತಪ್ಪಿಟ್ಟಿರ್ತಾಳಲ್ವಾ. ಈಗ ಅವಳು ನಂಗೆ ಕೆಳಗಡೆ ಎತ್ಕೊಂಡು ಹೋಗ್ತಿದಾರೆ ಕಾರಲ್ಲಿ ಹಾಕೋದಿಕ್ಕೆ ಅಂತ. ಇದ್ರ ನೋಡಿದ ತಕ್ಷಣ ಅಯ್ಯೋ ಯೋನಿಗೆ ಏನಾಯ್ತು, ಸಿಕ್ಕಾಕೊಂಡ್ಬಿಟ್ಲು ಅಂತ ಕಾಣುತ್ತೆ ಅಂತ ಅವಳನ್ನ ಕಾಪಾಡ್ಬೇಕು ಅಂತ ಅನ್ಕೊಂತಾನೆ. ಈ ಡೋರ್ ಬೇರೆ ಟೈಮ್ಗೆ ಓಪನ್ ಆಗ್ತಲ್ಲ ಅಂತ ದಡ ಅಂತ ಡೋರ್ ನ ತಟ್ಟಕ್ಕೆ ಶುರು ಮಾಡ್ದ. ಕಾಲೆಲ್ಲ ಓದಿತಾ ಇರ್ತಾನೆ. ಇದೇ ಟೈಮಲ್ಲಿ ಕೆಳಗಡೆ ಇಬ್ರು ಇದ್ರಲ್ವಾ, ತುಂಬಾ ಧೈರ್ಯವಂತರು, ಡ್ರೋನ್ ಎಲ್ಲ ಬಿಟ್ಕೊಂಡು ಅವ್ರನ್ನ ತೋರಿಸ್ತಾರೆ. ಅವ್ರ ಇತರ ಡ್ರೋನ್ ಬಿಡ್ತಾ ಇರೋದನ್ನ ಆ ಕಡೆಯಿಂದ ಒಬ್ಬ ನೋಡ್ಬಿಟ್ಟ. ಬೇರೆ ಯಾರು ಕ್ಯಾಪ್ ಹಾಕೊಂಡಿರೋನೆ ಟಕ್ಕಂತ ಡ್ರೋನ್ ನ ಹಿಡ್ಕೊಂಡ್ಬಿಟ್ಟ. ಅದ್ರ ನೋಡಿ ಇವ್ರು ಸಖತ್ ಭಯ ಪಟ್ಬಿಟ್ರು. ಆ ಡ್ರೋನ್ ಹಿಡ್ಕೊಂಡ್ಮೇಲೆ ಅವನ ಅದ್ರ ಮೇಲೆ ಬರ್ದಿರೋ ಹೆಸರು ನೋಡ್ಬಿಟ್ಟು ಕಿಮ್ಮ, ಯಾವನ್ ಇವ್ನ್ ಕಿಮ್ಮು, ಇಲ್ಲೇನಕ್ಕೆ ಡ್ರೋನ್ ಬಿಟ್ಟಿದ್ದಾರೆ ಅಂತ ಅವ್ರು ನೋಡ್ತಾ ಇರ್ತಾರೆ.
ಇರ್ತಾರೆ. ಇದ್ರ ನೋಡಿ ಇವ್ರಿಬ್ರಿಗೂ ಸಖತ್ ಭಯ ಆಗೋಯ್ತು. ಅಯ್ಯೋ ಡ್ರೋನ್ ಬೇರೆ ಸಿಕ್ಕಾಕೊಳ್ತು, ನಮ್ ಫ್ರೆಂಡ್ಸ್ ಬೇರೆ ಏನಾಯ್ತೋ ಗೊತ್ತಿಲ್ವೇ, ಯಾರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ವೇ, ಸರಿಯಾಗಿ ಸಿಕ್ಕಾಕೊಂಡ್ರು ಅಂತ ಕಾಣಿಸುತ್ತೆ, ಅವ್ರಿಗೇನಾದ್ರು ಅಪಾಯ ಆಗೋದಕ್ಕೂ ಮುಂಚೆ ನಾವೇ ಕಾಪಾಡಬೇಕು, ಬಾಬಾ ಬೇಗ ಹೋಗೋಣ ಅಂತ ಹೇಳಿ ಅವ್ರ ಥಿಂಗ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಅಲ್ಲಿಂದ ಹೊರಡಕ್ಕೆ ಶುರು ಮಾಡಿದ್ರು. ಅಂದ್ರೆ ಆ ಮಿಕ್ಕಿರೋ 3 ಫ್ರೆಂಡ್ಸ್ ನ ಕಾಪಾಡೋದಕ್ಕೆ ಇವರಿಬ್ರು ಹೋಗ್ತಾ ಇದಾರೆ. ಇನ್ನೊಂದ್ ಕಡೆ ಈಗ ಯೋನಿನ ಕಿಡ್ನಾಪ್ ಮಾಡ್ಕೊಂಡ್ ಬಂದ್ರಲ್ಲ, ಮೀನ್ಸ್ ಯೋನಿಗ್ ಜ್ಞಾನ ತಪ್ಪಿರ್ಬೇಕಾದ್ರೆ ಇಬ್ರು ರೌಡಿ ಎತ್ಕೊ ಬಂದ್ರಲ್ವಾ, ಹತ್ರ ಕಾರಲ್ಲಿ ಹಾಕೊಂಡು ಕಾರ್ ಸ್ಟಾರ್ಟ್ ಮಾಡೋಣ ಅನ್ಕೊಳ್ಳೋಷ್ಟ್ರಲ್ಲಿ ಏನೋ ಡಮ ಡಮ ಅಂತ ಸೌಂಡ್ ಬರ್ತಾ ಇರುತ್ತೆ. ಮೇಲೆ ನಮ್ ಹೀರೋ ತಡ್ತಾ ಇದ್ದಲ್ವಾ ಜೋರಾಗಿ, ಆ ಸೌಂಡೇ ಬರ್ತಾ ಇರೋದು. ಏನೋ ಸೌಂಡ್ ಬರ್ತಿದೆ ಅಂತ ನೋಡ್ಕೊಬಾ ಹೋಗು ಅಂತ ಒಬ್ಬನ್ನ ಕಳಿಸ್ತಾನೆ. ಅವನ ಹತ್ರ ಹೋಗ್ತಾ ಇರ್ಬೇಕಾದ್ರೆ ಅವನ ಎದುರುಗಡೆ ಇನ್ನೊಬ್ಬ ಬಂದು ನಿಂತ್ಕೊಳ್ತಾನೆ. ಬಟ್ ಯಾರು ಅಂತ ತೋರ್ಸಿಲ್ಲ. ಆದ್ರೆ ಇದಕ್ಕೂ ಮುಂಚೆ ಏನಾಯ್ತಂದ್ರೆ ಆ ವೈಟ್ ಹೇರ್ಸ್ ನಾನೇ ಕೊಲೆ ಮಾಡಿದ್ದು ಅಂತ ಆ ಪೊಲೀಸ್ ಹತ್ರ ಒಪ್ಕೊಂಡಿರೋದ್ರಿಂದ ಪೊಲೀಸ್ ಅವನನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಿದಾರಲ್ಲ, ಆತರ ಕಾರಲ್ಲಿ ಕೂರ್ಸಿರ್ಬೇಕಾದ್ರೆ ಆ ಪೊಲೀಸ್ ಹೇಳ್ತಾರೆ, ಏನಪ್ಪಾ ನಿಜವಾಗ್ಲೂ ನೀನ್ ಹಣ ಕೊಲೆ ಮಾಡಿದ್ದು, ಯಾಕೋ ನನ್ ಕೈಲಿ ನಂಬಕ್ ಆಗ್ತಾ ಇಲ್ಲ, ದುಡ್ಡುಗೋಸ್ಕರ ನೀವ್ ಇದ್ರೆಲ್ಲ ಮಾಡ್ಲೇಬೇಕಾ ಅಂತ ಹೇಳಿದಾಗ ಅವನು ಹೌದು ಸರ್ ನಾನೇ ಕೊಲೆ ಮಾಡಿದ್ದು ಅಂತ ಹೇಳ್ತಾನೆ. ಸರಿ, ಆ ಕೊಲೆ ಮಾಡಿರೋ ಅಪ್ಪನ 3 ಸತಿ ಕತ್ತಿಯಲ್ಲಿ ಚುಚ್ಚಿದ್ಯಾ, ಏನಕ್ಕತ್ರ ಚುಚ್ಚಿದೆ, ಏನಕ್ಕತ್ರ ಕೊಲೆ ಮಾಡಿದೆ ಅಂತ ಹೇಳಿದ್ರೆ ಏನಿಲ್ಲ ಸುಮ್ನೆ ಸಾಯಿಸ್ಬೇಕು ಅನಿಸ್ತು ಸಾಯಿಸ್ದೆ, ಅದಕ್ಕೆ 3 ಸತಿ ಚುಚ್ಚಿದೆ ಅಂತ ಹೇಳ್ತಾನೆ. ಸರಿ ಹಂಗಾದ್ರೆ ಕೊಲೆಗೆ ಯೂಸ್ ಮಾಡಿದ್ ಕತ್ತಿಯಲ್ಲಿ ಅಂತ ಹೇಳಿದ್ರೆ ಕೊಲೆ ಮಾಡಿದ್ಮೇಲೆ ಕತ್ತಿ ನನ್ಗೆ ಕೇತಿ ಬಿಸಾಕ್ಬಿಟ್ಟೆ ಅಂತ ಹೇಳ್ತಾನೆ. ಅಂದ್ರೆ ಇವನೇ ಕೊಲೆ ಮಾಡಿರೋ ತರ ಮಾತಾಡ್ತಾ ಇರ್ತಾನೆ. ಆದ್ರೆ ಪೊಲೀಸರು ತುಂಬಾ ಈಸಿಯಾಗಿ ಕಂಡಿಡಿದ್ ಬಿಟ್ರು ಇವನ ಕೊಲೆ ಮಾಡಿಲ್ಲ ಅಂತ. ಏನಪ್ಪಾ ನೀನ್ ಕೊಲೆ ಮಾಡಿಲ್ಲ ಅಂತ ನೀನ್ ಮಾತಾಡೋದ್ರಲ್ಲೇ ನನ್ಗೆ ಚೆನ್ನಾಗ್ ಅರ್ಥ ಆಗ್ತಿದೆ, ಇದ್ರೂ ಆಪತ್ತನ ನೀನೇನ ಕೆತ್ತಾಕೊಂತ ಇದೀಯ ಅಂತ ಕೇಳಿದಾಗ ಅವನಿಗೆ ಒಂದು ವಿಷಯನ ಯೋಚನೆ ಮಾಡಿ ನೋಡ್ತಾನೆ. ಅಂದ್ರೆ ಹಾನ್ ಹೇಳಿರೋದು ಈ ತರ, ಇವಾಗ ಈ ಕೊಲೆ ಕೇಸ್ನ ನಿನ್ ಮೇಲೆ ಹಾಕೊಂಡು ನೀನ್ ಜೈಲ್ಗೆ ಹೋದ್ರೆ ನಿನ್ಗೆ ನಾನು ಇಷ್ಟೊಂದು ಅಮೌಂಟ್ ಕೊಡ್ತೀನಿ, ಪ್ಲಸ್ ಒಂದು ಕಾರ್ಡ್ ಎಲ್ಲ ಕೊಟ್ಟಿರ್ತಾನೆ, ಇನ್ಮೇಲೆ ನೀನ್ ನಮ್ ಜಾಗದಲ್ಲೇ ನೀನ್ ಕೆಲಸ ಕೂಡ ಮಾಡ್ಬೋದು, ನಿನ್ಗೆ ಕೆಲಸ ಒಳ್ಳೆ ಸಂಬಳ ಎಲ್ಲ ನಾನೇ ಕೊಡ್ತೀನಿ ಅಂತೆಲ್ಲ ಹೇಳಿರ್ತಾನೆ. ಪ್ಲಸ್ ಅವ್ರ ತಾತ ಟ್ರೀಟ್ಮೆಂಟ್ ಬೇರೆ ಅವನೇ ಮಾಡ್ತೀನಿ ಅಂತ ಹೇಳ್ದಲ್ವಾ, ಅದಕ್ಕೆ ಆಸೆ ಪಟ್ಟು ಅವ್ನ ಹತ್ರ ಒಪ್ಕೊಂಡಿರೋದು. ಇಲ್ಲ ಸರ್ ನಿಜವಾಗ್ಲೂ ನಾನೇ ಕೊಲೆ ಮಾಡಿದ್ದು, ನೀವೇನ್ ಹೇಳಿದ್ರೆ ಕೂಡ ನಾನ್ ಕನ್ವಿನ್ಸ್ ಆಗೋ ತರ ಇಲ್ಲ ಅಂತ ಹೇಳ್ತಾನೆ. ಈ ಪೊಲೀಸ್ ಹೆಂಗ್ ಕಂಡಿಡಿದ್ರು ಅಂತ ನೋಡಿದ್ರೆ ಆಕ್ಚುಲಿ ಆ ಕೊಲೆ ಮಾಡಿರೋದು ಬಂದು ಒಂದೇ ಸತಿನೇ ಚುಚ್ಚಿರೋದು, ಸುಮ್ನೆ 3 ಸತಿ ಚುಚ್ಚಿದ್ಯಾ ಅಂತ ಇವನ ಹತ್ರ ಹಾಕಿ ತೆಗ್ದಿರೋದು. ಇವ್ನ್ ಕೂಡ ಹೌದು ನನ್ 3 ಸತಿ ಚುಚ್ಚಿದೆ ಅಂತ ನಿಜ ಗೊತ್ತಿಲ್ಲದೆ ಹೇಳದ್ನ ಅದನ್ನ ಪೊಲೀಸ್ ಕಂಡಿಡಿದ್ ಬಿಟ್ರು. ಇದ್ರು ನೀವು ಹೇಳ್ತಾನೆ ಇಲ್ಲ ಸರ್ ನಾನೇ ಕೊಲೆ ಮಾಡಿದ್ದು ಅಂತ. ಆಗ ಪೊಲೀಸ್ ಆಫೀಸರ್ ಹೇಳ್ತಾರೆ, ಏನಪ್ಪಾ ನಿನ್ ವಯಸ್ಸು, ನೀನ್ ಇನ್ನೂ ಚಿಕ್ಕವನು, ಬಾಳ್ಬೇಕಾಗಿರೋದು ಇನ್ನೂ ಎಷ್ಟೋ ಇದೆ, ನಿಮ್ ಜೀವನ ಎಷ್ಟೋ ನೋಡ್ಬೇಕು. ಇವಾಗ ಈ ತರ ಕೇಸಲ್ಲಿ ನೀನ್ ಸಣ್ಣ ವಿಷಯ ಕೂಡ ನೀನ್ ಜೈಲ್ಗೆ ಹೋಗ್ಬಿಟ್ಟು ಬಂದ್ರೆ ನಿನ್ ಮೇಲೆ ಒಂದು ದೊಡ್ಡ ರಿಮಾರ್ಕ್, ಒಂದು ದೊಡ್ಡ ಬ್ಲಾಕ್ ಮಾರ್ಕ್ ಆಗ್ಬಿಡುತ್ತೆ. ಚೆನ್ನಾಗಿ ಓದಿದ್ರೆ ಒಂದು ಒಳ್ಳೆ ಕೆಲಸ ಸಿಗುತ್ತಪ್ಪ, ಏನಕ್ ಸುಮ್ಮನೆ ಈ ತರ ಎಲ್ಲ ಮಾಡ್ತಾ ಇದ್ಯಾ, ಅದ್ರಲ್ಲೂ ನಿಮ್ ತಾತ ನಿನ್ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ, ನೀನ್ ಈ ತರ ಜೈಲ್ಗೆ ಹೋಗಿದ್ಯಾ ಅಂತ ಗೊತ್ತಾದ್ರೆ ಅವ್ರ ಪರಿಸ್ಥಿತಿ ಏನಾಗುತ್ತೆ ಅಂತ ಗೊತ್ತಲ್ವಾ, ನಿಮ್ ತಾತಗೆ ನಿನ್ನ ಬಿಟ್ರೆ ಬೇರೆ ಯಾರು ಇಲ್ಲ ಅಂತ ಅವ್ರ ತಾತ ಬಗ್ಗೆ ಹೇಳಿದ್ಮೇಲೆ ಈಗ ಅವ್ರ ತಾತ ಬಗ್ಗೆ ಅವ್ನು ಯೋಚನೆ ಮಾಡ್ತಾನೆ. ಅವರು ಅಷ್ಟೇ ಹಾಸ್ಪಿಟಲ್ ಅಲ್ಲಿ ವೈಟ್ ಹೇರ್ಸ್ ಅವನ ಹತ್ರ ಹೇಳಿರ್ತಾರೆ, ಇಲ್ಲಿ ನೋಡಪ್ಪ ನೀನ್ ದಯವಿಟ್ಟು ಯಾವ್ದೇ ತಪ್ಪಾದ ಕೆಲ್ಸಕ್ಕೂ ನೀನು ಕೈ ಹಾಕ್ಬೇಡ, ಯಾಕಂದ್ರೆ ನಾಳೆ ದಿನ ಓದೇ ನಿನ್ ಕೈನ ಹಿಡಿಯೋದು, ನೀನ್ ಕಷ್ಟಪಟ್ಟು ಇವಾಗ ಓದಿದ್ರೇನೆ ಮುಂದ್ಗಡೆ ನಿನ್ ಫ್ಯೂಚರ್ ಚೆನ್ನಾಗಿರೋದು ಅಂತೆಲ್ಲ ಹೇಳಿರ್ತಾರೆ. ಅವ್ನ ಈ ತರ ಯೋಚನೆ ಮಾಡ್ಕೊಂಡಿದ್ದವನೇ ಕಾರ್ ಇಳ್ದು ಬಂದಿರೋದು. ಅಂದ್ರೆ ಆ ಯೋನಿನ ಕರ್ಕೊಂಡ್ ಹೋಗ್ತಾ ಇರ್ಬೇಕಾದ್ರೂ ಒಬ್ಬ ಇಳ್ದು ಬಂದಿರ್ತಾನಲ್ಲ, ಏನೋ ಸೌಂಡ್ ಬರ್ತಾ ಇದೆ ನೋಡ್ಬೇಕು ಅಂತ, ಆಗ ಅಡ್ಡ ಬಂದಿರೋದು ಈ ವೈಟ್ ಹೇರ್ಸ್ ಅವನೇ. ಇವನೇನಕ್ಕಪ್ಪ ಇತ್ರ ಇವ್ರಿಗೆ ಅಡ್ಡ ಬಂದು ನಿಂತಿದ್ದಾನೆ ಅಂತ ನೋಡಿದ್ರೆ ಇವನ ಪೊಲೀಸ್ ಆಫೀಸರ್ ಹತ್ರ ಎಲ್ಲಾ ನಿಜ ಹೇಳ್ಬಿಟ್ಟ. ಅಂದ್ರೆ ನಾನ್ ಕೊಲೆ ಮಾಡಿಲ್ಲ, ಹಾನ್ ಕಡೆಯವ್ರೆ ಒಬ್ರು ಕೊಲೆ ಮಾಡಿರೋದು, ನನ್ನ ಸಿಕ್ಕಾಕಿಸ್ಬೇಕು ಅಂತ ನೋಡ್ತಾ ಇದಾರೆ, ದುಡ್ಡಿನ ಆಸೆಯಿಂದ ನಾನು ಒಪ್ಕೊಂಡೆ ಅಂತ ಎಲ್ಲಾ ನಿಜ ಹೇಳ್ಬಿಟ್ಟ. ಅದಾದ್ಮೇಲೆ ಪೊಲೀಸ್ ಕೂಡ ಬಿಟ್ಬಿಟ್ಟಿರ್ತಾರೆ. ಅದಕ್ಕೆ ಇವಾಗ ನಮ್ ಹೀರೋಗೆ ಹೆಲ್ಪ್ ಮಾಡ್ಬೇಕು, ನಮ್ ಹೀರೋ ಅವ್ರ ಫ್ರೆಂಡ್ಸ್ ಗೆ ಹೆಲ್ಪ್ ಮಾಡ್ಬೇಕು ಅಂತ ಇತರ ಬಂದು ಅವ್ರ ಮುಂದೆ ನಿಂತಿರೋದು. ಅವ್ರ ಹತ್ರ ಫೈಟ್ ಮಾಡಕ್ಕೂ ಸ್ಟಾರ್ಟ್ ಮಾಡ್ತಾನೆ. ಇದ್ರೂನು ಅವರೆಲ್ಲ ತುಂಬಾ ದೊಡ್ಡ ದೊಡ್ಡ ರೌಡಿಗಳು, ಅದ್ರ ಮುಂದೆ ಇವರೆಲ್ಲ ಬಚ್ಚಾಗಳು, ಎಷ್ಟೊತ್ತು ಅಂತ ಇವನ್ ಕೈಲಿ ಕೂಡ ತಳಕಾಗುತ್ತೆ. ಸರಿಯಾಗಿ ಅವನನ್ನ ಹೊಡೆದಾಕ್ಬಿಟ್ರು. ಆದ್ರೆ ರೌಡಿ ಅಸಾಲ್ಟ್ ಆಗಿ ಮಾತಾಡ್ತಾನೆ, ಏನೋ ನಿನ್ ಪ್ರಾಬ್ಲಮ್, ಬ್ಯಾಗ್ ತುಂಬಾ ದುಡ್ಡು ಕೊಟ್ರ, ಒಳ್ಳೆ ಆಪರ್ಚುನಿಟಿ ಕೊಟ್ಟಿದಾರ, ಅದನ್ನ ಯೂಸ್ ಮಾಡ್ಕೊಳ್ಳೋದನ್ನ ನೋಡೋ, ಒಳ್ಳೆತನ ಹೀರೋಸಮ್ ಅಲ್ಲ ನಮ್ ಗುಂಪಿಗೆ ಆಗೋದಿಲ್ಲ, ಏನಿದ್ರು ವಿಲ್ಲನ್ ಇರ್ಬೇಕು, ವಿಲ್ಲನ್ ತನ ಇದ್ರೆ ಮಾತ್ರನೇ ಈ ಗ್ರೂಪ್ ಅಲ್ಲಿ ಸೇರಕ್ ಆಗೋದು. ಬಾಯಿ ಮುಚ್ಕೊಂಡು ಕೊಟ್ಟಿರೋ ದುಡ್ಡನ್ನ ತಗೊಂಡು ಆಗೋ ಕೆಲಸ ನೋಡೋಗೋ ಅಂತ ಬೈತಾ ಇರ್ತಾನೆ, ಇನ್ನಷ್ಟು ಹೊಡಿಬೇಕು ಅಂತ ಟ್ರೈ ಮಾಡ್ತಾನೆ. ಕರೆಕ್ಟ್ ಆಗಿ ಅದೇ ಟೈಮ್ ಅಲ್ಲಿ ಅವ್ರಿಬ್ರು ಫ್ರೆಂಡ್ಸ್ ಇದ್ರಲ್ಲ ಅವ್ರ ತಾತ ಜೊತೆ, ಅವ್ರಿಬ್ರು ಬಂದ್ಬಿಟ್ರು, ನಮ್ ಫ್ರೆಂಡ್ ನ ಹೊಡಿತದ ಕಣೋ, ಬಾರೋ ಹೋಗಿ ಕಾಪಾಡೋಣ ಅಂತ ಇವ್ರಿಬ್ರು ಆ ರೌಡಿನ ಹೊಡಿಯಕ್ಕೆ ಅಂತ ಬರ್ತಾರೆ. ಆದ್ರೆ ರೌಡಿ ಮುಂದೆ ಇವರೆಲ್ಲ ಎಷ್ಟು ಮಾತ್ರ ಪಾಪ ಸರಿಯಾಗಿ ಹೊಡೆದೇ ಹಾಕ್ಬಿಟ್ರು ಅವ್ರನ್ನ. ನಿಮ್ಗೆ ಎಷ್ಟು ಧೈರ್ಯ ಇದ್ರೆ ನನ್ ಮೇಲೆನೆ ಕೈ ಇಡ್ತೀರಾ, ನನ್ನಂತರ ನೀವು ಫೈಟ್ ಮಾಡ್ಬಿಟ್ಟು ಆರಾಮಾಗಿ ಇಲ್ಲಿಂದ ಹೊರಟೋಗೋಣ ಅಂತ ಅನ್ಕೊಂಡ್ರ, ಅದ್ಯಾವ್ ಗ್ಯಾಪ್ ಅಲ್ಲಿ ಹೋಗ್ತೀರಾ ಅಂತ ನಾನು ನೋಡ್ತೀನಿ, ಇವತ್ತು ನನ್ ಕೈಯಲ್ಲಿ ನಿಮ್ಗೆ ಅಷ್ಟೇ ಕತೆ ಮುಗಿತು ಅಂತ ಹೇಳಿ ಬೆದರ್ಸ್ಕೊಂಡೆ ಹೊಡಿತಾ ಇರ್ತಾನೆ. ಅದೇ ಟೈಮ್ ಅಲ್ಲೇ ನಮ್ ಯೋನಿಗೆ ಲೈಟ್ ಆಗಿ ಎಚ್ಚರ ಆಗುತ್ತೆ, ಜ್ಞಾನ ತಪ್ಪಿತ್ತಲ್ಲ ಎಚ್ಚರ ಆಗುತ್ತೆ. ಸೊ ಕತ್ತಿನೂ ಪಕ್ಕದಲ್ಲೇ ಇತ್ತು, ಹೆಂಗೋ ಕತ್ತಿನ ತಗೊಂಡ್ ಅಲ್ಲಿಂದ ಎಸ್ಕೇಪ್ ಆಗ್ಬಿಡೋಣ ಅಂತ ನೋಡ್ತಾಳೆ. ಇದ್ರೂನು ನಮಗೋಸ್ಕರ ನಮ್ಗೆಲ್ಲ ಹೆಲ್ಪ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಈ 3 ಜನ ಅವನ ಹತ್ರ ಫೈಟ್ ಮಾಡ್ತಾ ಇದಾರಲ್ವಾ, ಸರಿ ನಾನ್ ಕೂಡ ಹೆಲ್ಪ್ ಮಾಡೋಣ ಅಂತ ಹೇಳಿ ಇವಳು ಕೂಡ ಹಂಗೆ ಜೋರಾಗಿ ಕಿರ್ಚ್ಕೊಂಡ್ ಯಾವನವನು ಅಂತ ಹೇಳಿ ಹಂಗೆ ಫೈಟ್ ಮಾಡಕ್ಕೆ ಅಂತ ಓಡ್ತಾಳೆ. ಇನ್ನೊಂದ್ ಕಡೆ ಮ್ಯಾಕ್ಸ್ ನ ತೋರಿಸ್ತಾರೆ, ಅವ್ನು ಇನ್ನೂ ಆ ಸ್ಕೂಲ್ ಹುಡುಗನ್ನ ಬಿಟ್ಟಿದ್ ಪಾಡಿಲ್ಲ, ಇಬ್ರು ಸರಿಯಾಗಿ ಹೊಡೆದಾಡ್ಕೊಂತಾನೆ ಇರ್ತಾರೆ. ಅವ್ನು ಇನ್ನಷ್ಟು ಫೋರ್ಸ್ ಆಗಿ ಅಟ್ಯಾಕ್ ಮಾಡಿದಾನೇನೋ, ಮ್ಯಾಕ್ಸ್ ಗೆ ಮೂತಿ ಮಕ್ಕಳ ಕಿತ್ತೋಗಿ ರಕ್ತ ಬರ್ತಾ ಇರುತ್ತೆ. ಇದ್ರೂ ಒಂದೇ ಏಟು ಫೋರ್ಸ್ ಆಗಿ ಹಾಕಿ ಹೊಡೆದ ನೋಡಿ ಆ ಸ್ಕೂಲ್ ಸ್ಟೂಡೆಂಟ್ ಆಪೋಸಿಟ್ ಅಲ್ಲಿ ಇದ್ದಲ್ವಾ ರೌಡಿ, ಅವ್ನ ಹಂಗೆ ಹೋಗಿ ಬಿದ್ದೋಗ್ಬಿಟ್ಟ. ಇವಾಗ ಹಂಗೆ ಇಲ್ಲಿ ಮತ್ತೆ ಫೈಟಿಂಗ್ ನಡೀತಿರೋ ಜಾಗನ ತೋರಿಸ್ತಾರೆ. ಆ ರೌಡಿ ಸಾಮಾನ್ಯವಾದವನಲ್ಲ ಅಂತ ಕಾಣಿಸುತ್ತೆ. ಈ 4 ಜನನು ಅಷ್ಟೇ ಹಾರಿ ಹೊಡಿತಾ ಇರ್ತಾನೆ, ಒಬ್ಬರನ್ನ ಕೂಡ ಬಿಟ್ಟಿಲ್ವೇ, ಹೀರೋ ರೇಂಜ್ ಗೆ ಹೊಡಿತಾ ಇದ್ದಾನೆ ಅಂತಾನೆ ಹೇಳ್ಬೇಕು. ಸರಿಯಾದ ಫೈಟರೋ ಅಥವಾ ಏನಂತ ಗೊತ್ತಿಲ್ಲ, ಅವ್ನು ಹಂಗ್ ಹೊಡಿತಾ ಇರ್ತಾನೆ. ಎಲ್ಲರೂ ಹೋಗಿ ದಿಕ್ಕಾಪಲ್ಲಾಗಿ ಬಿದ್ಬಿಟ್ರು. ಆ ಟೈಮಲ್ಲಿ ಯೋನಿ ನಗ್ತಾ ಇರ್ತಾಳೆ. ಏನ್ ಇವಳಿ ತರ ನಗ್ತಿದ್ದಾಳೆ ಅಂತ ನೋಡಿದ್ರೆ ಆ ಜಾಗಕ್ಕೆ ನಮ್ ಹೀರೋ ಬಂದಿದ್ದಾನೆ, ಕೈಯಲ್ಲಿ ಇಕ್ವಿಪ್ಮೆಂಟ್ ಬೇರೆ ಎತ್ಕೊಂಡ್ ಬಂದಿದ್ದಾನೆ. ಹೋಯ್ತು ಅವ್ನ್ ಕೈಯಲ್ಲಿ ಸಿಕ್ಕಾಕೊಂಡು
ಇವತ್ ಇವನೇ ಸಾಯೋದು, ಹೆಂಗ್ ಹೊಡಿತಾನ್ ನೋಡ್ಕೊಂಡಿರು ಅಂತ ಹೇಳ್ತಾ ಇರ್ತಾಳೆ. ಫಸ್ಟ್ ಆಫ್ ಆಲ್ ನಮ್ ಹೀರೋ ಮೇಲೆ ಲಾಕ್ ಆಗಿದ್ದ ಅಲ್ವಾ, ಅವ್ನ ಹೆಂಗಪ್ಪ ಬಿಚ್ಕೊಂಡ್ ಬಂದ ಅಂತ ನೋಡಿದ್ರೆ ಆ ಕಬ್ಬಿಣದ ಡೋರ್ ನ ಕೈಯಲ್ಲಿ ಕಾಲಲ್ಲಿ ಸರಿಯಾಗಿ ಒದಿತಾ ಇದ್ದ ಅಲ್ವಾ, ಅದನ್ನ ತೆಗಿಬೇಕಂತ ಟ್ರೈ ಮಾಡ್ತಾ ಇದ್ದಲ್ವಾ, ಹಂಗ್ ಹೊಡ್ದುನೆ ಆ ಕಬ್ಬಿಣದ ಡೋರ್ ನನೇ ಕಿತ್ತಾಕ್ಬಿಟ್ಟಿರ್ತಾರೆ. ಇದೆಷ್ಟು ಫೋರ್ಸ್ ಆಗಿ ಹೊಡೆದಿರ್ಬೋದು, ಅವ್ರವ್ರಿಗೆ ಒಂದು ಅವ್ರ ಫ್ರೆಂಡ್ಸ್ ಒಂದು ಅಂತಂದ್ರೆ ಯಾವನೇ ಆಗ್ಲಿ ಹೊಡೆದು ಎತ್ ಬಿಡೋದೆ ಅಂತ ಹೇಳಿ ಈಗ ಇವ್ರನ್ನ ಅಟ್ಯಾಕ್ ಮಾಡಕ್ಕೆ ಅಂತ ಬಂದಿರೋದು. ರೌಡಿ ತಾನೆ ಅಸಾಲ್ಟ್ ಆಗಿ ಎಲ್ಲಾರನ್ನೂ ಹೊಡೆದಂಗ್ ಇವ್ರನ್ನ ಕೂಡ ಹೊಡೆದ್ಬಿಡ್ಬೋದು ಅಂತ ಅನ್ಕೊಳ್ತಾನೆ. ಅದೇ ತರ ಫೋರ್ಸ್ ಆಗಿ ಅಟ್ಯಾಕ್ ಮಾಡಕ್ ಕೂಡ ಬರ್ತಾನೆ. ಆದ್ರೆ ಫಸ್ಟ್ ಟೈಮ್ ಜೋರಾಗಿ ನಮ್ ಹೀರೋಗೆ ಏಟ್ ತಗಲ್ಬಿಡ್ತು. ಪಾಪ ಅವ್ನು ಹೋಗಿ ಅಷ್ಟು ದೂರ ಬಿದ್ದೋಗ್ಬಿಟ್ಟ. ಇದ್ರನ್ನ ನೋಡಿನೇ ಇವನಿಗೆ ಮತ್ತೆ ಇನ್ ಕೆಲವ್ರಿಗೆಲ್ಲ ಸ್ವಲ್ಪ ಹೋಪ್ ಹೊಟ್ಟೋಯ್ತು, ಅಯ್ಯೋ ಇದೇನಿದ್ ರೌಡಿ ನಮ್ ಹೀರೋನೇ ಹೊಡೆದಾಕ್ಬಿಟ್ಟ, ಹಂಗಾದ್ರೆ ನಾವ್ ಸೋತೋಗ್ಬಿಟ್ವಾ, ನಾವ್ ಅವ್ನ ಕೈಲಿ ಸಿಕ್ಕಾಕೊಂಡ್ಬಿಟ್ವಾ ಅಂತ ನೋಡ್ತಾರೆ. ಆದ್ರೆ ನಮ್ ಹೀರೋ ಅಷ್ಟು ನೋವಲ್ ಕೂಡ ಎದ್ದು ನಿಂತ್ಕೊಳ್ತಾನೆ. ಇವಾಗ ಅವ್ರ ಅಂಕಲ್ ಹೇಳ್ಕೊಟ್ಟಿರೋ ಒಂದು ಟೆಕ್ನಿಕ್ ನೆನಪು ಬಂದು ಆ ಟೆಕ್ನಿಕ್ ನ ಇಟ್ಕೊಂಡೆ ಅವನನ್ನ ಅಟ್ಯಾಕ್ ಮಾಡ್ತಾರೆ. ನೋಡಿ, ಲೈಟ್ ಆಗಿ ಫೋರ್ಸ್ ಆಗಿ ಒಂದ್ ಸ್ವಲ್ಪ ಹಂಗ್ ಫೋರ್ಸ್ ಕೊಟ್ಟು ಹೊಡೆದಿದ್ದಷ್ಟೇ, ಅಷ್ಟು ದೂರ ಹಾರ್ಕೊಂಡೋಗಿ ಬಿದ್ದ ರೌಡಿ ಕತೆ ಮುಗೀತು. ಇವಾಗ ಲೈಟ್ ಆಗಿ ಆ ವೈಟ್ ಹೌಸ್ ಅವನ್ನ ಕೂಡ ಎತ್ಬಿಟ್ಟು, ನೀನ್ ಏನಿಲ್ಲ ತಾನೆ, ನೀನ್ ಆರಾಮಾಗಿದ್ಯಾ ತಾನೆ, ಎಲ್ಲಿ ನೀನು ಪೊಲೀಸಲ್ಲಿ ಸಿಕ್ಕಾಕೊಂಡ್ಬಿಡ್ತೀಯ ಅಂತ ನಾನು ತುಂಬಾನೇ ಭಯ ಪಟ್ಟೆ, ಸರೆಂಡರ್ ಆಗ್ಬಿಡ್ತೀಯ ಅಂತ, ನೀನ್ ಒಳ್ಳೆ ಟೈಮು, ನೀನ್ ಆ ಕೆಲ್ಸನ ಮಾಡಿಲ್ಲ ಅಂತ ಹೇಳಿದಾಗ ಆ ವೈಟ್ ಹೌಸ್ ಅವ್ನು ಹೇಳ್ತಾನೆ, ನಾನು ಆಕ್ಚುಲಿ ನಿನ್ಗೆ ಮತ್ತೆ ನಮ್ ತಾತಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ನಾನ್ ಇವಾಗ ಆತರ ಮಾಡದಿರೋದು ಕೂಡ ನಮ್ ತಾತನೇ ಕಾರಣ. ನಮ್ ತಾತ ಮಾತ್ಗೂ ಹೇಳೋರು, ನೀನ್ ಚೆನ್ನಾಗ್ ಓದು, ಚೆನ್ನಾಗಿ ಒಂದು ಸ್ಥಿತಿಗ್ ಬಾ ಅಂತ. ಅವರಿಂದಾನೆ ನಾನ್ ಇವಾಗ ಈ ತರ ಡಿಸಿಷನ್ ನ ತಗೊಂಡಿದ್ದು ಅಂತ ಹೇಳ್ತಾನೆ. ಇವ್ರ ಈ ತರ ಮಾತಾಡ್ತಾ ಇರ್ಬೇಕಾದ್ರೆ ಯಾರೋ ಇಬ್ರು ಜೋರಾಗಿ ಕಿರ್ಚ್ಕೊಂಡು ಓಡ್ ಬರ್ತಾರೆ. ಇನ್ಯಾರು ನಮ್ ಮಾಸ್ಟರ್ ಪೀಸಸ್ ಕೈಯಲ್ಲಿ ವೆಪನ್ಸ್ ಎಲ್ಲ ಎತ್ಕೊಂಡ್ ಬರ್ತಾ ಇರ್ತಾರೆ. ಛತ್ರಿ ಒಂದ್ ಕಡೆ ಅದ್ ಯಾವ್ದೋ ಟ್ಯಾಂಕ್ ಟಾಪ್ ಅಂತ ಕಾಣಿಸುತ್ತೆ, ಅದನ್ನ ಇವನ್ ಚೇರ್ ಎಲ್ಲ ಎತ್ಕೊಂಡ್ ಬರ್ತಾ ಇರ್ತಾನೆ ಹೊಡಿಯಕ್ಕೆ. ಫ್ರೆಂಡ್ಸ್ ಎಲ್ಲ ಕಾಪಾಡ್ಬೇಕಲ್ವಾ, ಪಾಪ ಸಿಕ್ಕಾಕೊಂಡಿದ್ದಾರೆ ಅಂತ. ಇವ್ರ ಹತ್ರ ಕಿರ್ಚ್ಕೊಂಡ್ ಬಂದಿದ್ರು ನೋಡ್ಬಿಟ್ಟು ನಮ್ ಹೀರೋ ಅವರೆಲ್ಲ ಒಂಥರ ಶಾಕ್ ಆಗ್ಬಿಟ್ರು. ಒಳ್ಳೆ ಟೈಮ್ ಕಂಡ್ರೋ, ನೀವು ಸ್ವಲ್ಪ ಲೇಟ್ ಆಗಿ ಬಂದ್ರಿ, ಬೇಗ ಬಂದಿದ್ರೆ ನಿಮ್ಗೂ ಮೂತಿ ಮಕ್ಕಲ್ಲ ಕಿತ್ತೋಗ್ಬಿಡ್ತಾ ಇತ್ತೇನೋ ಅಂತ ಹೇಳಿ ನಗ್ತಾ ಇರ್ತಾರೆ. ಹಂಗೋ ಹಿಂಗೋ ಇವ್ರ ಪ್ರಾಬ್ಲಮ್ ಈಗ ಸದ್ಯಕ್ಕೆ ಸಾಲ್ವ್ ಆಯ್ತು. ಇನ್ನೊಂದ್ ಕಡೆ ಪೊಲೀಸ್ ಆಫೀಸರ್ ನ ತೋರಿಸ್ತಾರೆ. ಅವ್ರೀಗ ಕಾರಲ್ಲಿ ಹೋಗ್ತಾ ಇದ್ರಲ್ವಾ, ಇನ್ನೊಂದ್ ಕಾರ್ನ ಹೋಗಿ ಅಡ್ಡ ಹಾಕ್ತಾರೆ. ಬೇರೆ ಯಾರು ಅಲ್ಲ, ಆ ಕೊಲೆ ಮಾಡಿದ್ದಲ್ವಾ, ಕತ್ತಿನ ತೊಳಿತಾ ಇದ್ದಲ್ವಾ, ಅವನನ್ನೇ ಅಡ್ಡ ಹಾಕಿರೋದು. ಅಂದ್ರೆ ವೈಟ್ ಹೌಸ್ ಎಲ್ಲ ನಿಜ ಹೇಳ್ದ ಅಲ್ವಾ, ಸೊ ಅವನನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಕ್ಕೆ ಅಂತ ಬಂದಿರೋದು. ಕಂಪ್ಲೀಟ್ ಆಗಿ ಏಪ್ಪನೇ ಮಾಡಿರೋದು ಅಂತ ಅವ್ರಿಗೆ ಇನ್ನೂ ಕನ್ಫರ್ಮ್ ಕೂಡ ಆಗಿಲ್ಲ. ಸೊ ನಿಮ್ ಮೇಲೆ ಡೌಟ್ ಇದೆ, ವಿಚಾರಣೆ ಮಾಡ್ಬೇಕು ಬನ್ನಿ ಅಂತ ಹೇಳ್ತಾ ಇರ್ತಾರೆ. ಆ ಟೈಮಲ್ಲಿ ಆಯಪ್ಪ ಮುಖ ನೋಡ್ಬೇಕೆ, ಬಿಕ್ಕರ್ಸ್ಕೊಂಡ್ ನಿಂತಿರ್ತಾನೆ, ಅಯ್ಯೋ ಸಿಕ್ಕಾಕೊಂಡ್ಬಿಡ್ತೀನ ಹೆಂಗೆ ಅಂತ. ಆದ್ರೆ ನಿಂತಿರ್ಬೇಕಾದ್ರೆ ಅವ್ರ ಕತ್ತ ಮೇಲೆ ಯಾರೋ ಒಂದೇ ಏಟ್ ಹಾಕೋದು, ಬೇರೆ ಯಾರು ನಮ್ ಹೀರೋನೆ. ಎಲ್ಲಿ ಪೊಲೀಸ್ ಇವ್ರ ಮೇಲೆ ಡೌಟ್ ಪಟ್ಬಿಡ್ತಾರೋ, ಇವ್ರನ್ನೆಲ್ಲಿ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಕೂರ್ಸ್ಬಿಡ್ತಾರೋ ಅಂತ. ಸರ್ ನೀವು ನನ್ ಬಗ್ಗೆ ಏನು ಯೋಚನೆ ಮಾಡ್ಬೇಡಿ ಸರ್, ಏನಿಲ್ಲ, ನನ್ ಬುಕ್ ನೆತ್ಕೊ ಬಂದ್ಬಿಟ್ರಿ ಇವ್ರು, ಸೊ ಅವ್ರ ಹತ್ರ ಬುಕ್ ತಗೊಳ್ಳೋಣ ಅಂತ ಬಂದೆ ಸರ್, ಎಕ್ಸಾಮ್ಸ್ ಅಲ್ವಾ ಅಂತ ಹೇಳಿ ಸೈಲೆಂಟ್ ಆಗಿ ಬುಕ್ ನ ತಗೊಂಡ್ ಅಲ್ಲಿಂದ ಹೊರಟೋದ. ಇನ್ನೇನು ಎಲ್ಲರೂ ಈಗ ಓದೋದ್ರ ಮೇಲೆ ಗಮನ ಕೊಡ್ಬೇಕು ಅಂತ ಹೇಳಿ ತುಂಬಾ ಇಂಟ್ರೆಸ್ಟ್ ಆಗಿ ಓದ್ತಾ ಇರ್ತಾರೆ. ದಿಕ್ಕಿಗೂ ಒಬ್ಬೊಬ್ರು ಕೂತ್ಕೊಂಡು ಓದ್ತಾ ಇದಾರೆ ಅಂತಾನೆ ಹೇಳ್ಬೇಕು. ಹಂಗೋ ಹಿಂಗೋ ಆ ತಾತದ್ದು ಮೆಡಿಕಲ್ ಬಿಲ್ ಏನಿತ್ತು ಅದನ್ನ ಕೂಡ ಸ್ವಲ್ಪ ಕ್ಲಿಯರ್ ಮಾಡಿರ್ತಾರೆ. ಆ ವೈಟ್ ಹೇರ್ಸ್ ಗೆ ಕೈ ಕೂಡ ಮುರಿದೋಗ್ಬಿಟ್ಟಿರುತ್ತೆ, ಪಾಪ ಬ್ಯಾಂಡೇಜ್ ಎಲ್ಲ ಹಾಕೊಂಡು ಅಷ್ಟು ಇಂಟ್ರೆಸ್ಟ್ ಆಗಿ ಓದ್ತಾ ಇರ್ತಾನೆ. ಇಲ್ಲಿ ಸ್ಟಡಿ ಗ್ರೂಪ್ ಅಲ್ಲಿ ನಮ್ ಹೀರೋ ಟೀಮ್ ಎಲ್ಲ ಕೂಡ ಅಷ್ಟೇ ತುಂಬಾ ಇಂಟ್ರೆಸ್ಟ್ ಆಗಿ ಓದ್ತಾ ಇರ್ತಾರೆ. ಅಂದ್ರೆ ಇನ್ನೇನು ವರ್ಷ ಪೂರ್ತಿ ಸುಮ್ನೆ ಕೂತ್ಕೊಂಡಿರ್ತೀವಿ, ಇನ್ನೇನ್ 2 ದಿನದಲ್ಲಿ ಎಕ್ಸಾಮ್ ಇದೆ ಅನ್ನೋವಾಗ್ಲೇ ಎಲ್ಲಾ ದೇವ್ರಿಗೂ ಪೂಜೆ ಮಾಡ್ಕೊಂಡು ಕೂತ್ಕೊಂಡು ಬುಕ್ ಎತ್ಕೊಂಡು ಓದೋದು. ಆತರನೇ ಇವರೆಲ್ಲ ಓದ್ತಾ ಇರೋದು. ಹಂಗೋ ಹಿಂಗೋ ಅವತ್ತು ಎಕ್ಸಾಮ್ ದಿನ ಕೂಡ ಬಂದ್ಬಿಡ್ತು. ಎಲ್ಲ ತುಂಬಾ ಇಂಟ್ರೆಸ್ಟ್ ಆಗಿ ಕೂತ್ಕೊಂಡು ದೇವ್ರಿಗೆಲ್ಲ ಮುಕ್ಕೊಂಡು ಬರಿತಾ ಇರ್ತಾರೆ. ದಿಕ್ಕಿಗೂ ಒಬ್ಬೊಬ್ರು ಕೂತ್ಕೊಂಡು ಬರಿತಾ ಇದಾರೆ ಅಂತಾನೆ ಹೇಳ್ಬೇಕು. ಆತರ ಬರಿತಾ ಇದ್ರೆ ಎಲ್ಲಾರ ಮುಖದಲ್ಲೂ ಒಂದು ಕಾನ್ಫಿಡೆನ್ಸ್ ಇದೆ, ಓಕೆ ನಾನು ಕರೆಕ್ಟ್ ಆಗಿ ಬರ್ದಿರ್ತೀನಿ ಅಂತ. ಬಟ್ ನಮ್ ಹೀರೋ ಒಂಥರ ಡೌಟ್ ಅಲ್ಲಿ ಬರಿತಾ ಇರ್ತಾನೆ, ಅಯ್ಯೋ ಕರೆಕ್ಟ್ ಆಗಿರುತ್ತಾ ರಾಂಗ್ ಆಗಿರುತ್ತಾ ಅಂತ. ಈ ತರ ಇರ್ಬೇಕಾದ್ರೆ ಈ ಎಕ್ಸಾಮ್ ಎಲ್ಲ ಮುಗಿದ್ಮೇಲೆ ಎಲ್ಲಾರು ಡಿಸ್ಕಸ್ ಮಾಡ್ತೀವಲ್ಲ ನಮ್ಮ ಬುಕ್ಸ್ ಎಲ್ಲ ಎತ್ಕೊಂಡು, ಓ ಈ ಕ್ವೆಶ್ಚನ್ ಬಂದಿತ್ತ, ಇದಕ್ಕೆ ಈ ತರ ಆನ್ಸರ್ ನಾನು ಕರೆಕ್ಟ್ ಆಗಿ ಮಾಡಿದೀನಾ, ನೀನ್ ಕರೆಕ್ಟ್ ಆಗಿ ಮಾಡಿದ್ಯಾ ಅಂತ ಡಿಸ್ಕಸ್ ಮಾಡ್ತಾರಲ್ಲ. ಆತರ ನೋಡ್ತಾ ಇರ್ಬೇಕಾದ್ರೆ ನಮ್ ಹೀರೋ ಅವ್ರ ಫ್ರೆಂಡ್ಸ್ ಎಲ್ಲಾನು ಓಕೆ ಅವ್ರಿಗೊಂದು ಕಾನ್ಫಿಡೆನ್ಸ್ ಬಂದ್ಬಿಡ್ತು, ನಾವ್ ಚೆನ್ನಾಗಿ ಬರ್ದಿರ್ತೀವಿ, ಮ್ಯಾಕ್ಸಿಮಮ್ ಎಲ್ಲ ಕರೆಕ್ಟ್ ಆಗಿದೆ ಅಂತ. ಬಟ್ ನಮ್ ಹೀರೋನಲ್ಲಿ ಅಯ್ಯೋ ನಾನು ಇದನ್ ತಪ್ಪಾಗಿ ಬರ್ದಿದ್ದೀನೇನೋ, ಇದನ್ ತಪ್ಪಾಗಿ ಬರ್ದಿದ್ದೀನೋ, ನಾನು ಸರಿಯಾಗಿ ಬರ್ದಿಲ್ವೇನೋ ಅಂತ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ. ಇವಾಗ ಹಂಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ತೋರಿಸ್ತಾರೆ. ಆ ಪೊಲೀಸ್ ಆಫೀಸರ್ ಇದ್ರಲ್ವಾ, ಅವ್ರು ಬಂದು ಒಂದು ಗ್ರೂಪ್ ನ ಕ್ರಿಯೇಟ್ ಮಾಡಿರ್ತಾರೆ. ಅಂದ್ರೆ ಈ ಹಾನ್ ನ ಬಂದು ಹಿಡಿಯಕ್ಕೆ ಆಗ್ತಾ ಇಲ್ವಲ್ಲ, ಹಿಡ್ಕೊಂಡ್ ಬಂದ್ರೆ ಕೂಡ ಅಸಾಲ್ಟ್ ಆಗಿ ಹೊರಗಡೆ ಬಂದ್ಬಿಡ್ತಾ ಇದ್ದಾನೆ. ಅದ್ರಲ್ಲೂ ಹಾನ್ ಯಾವ ತರ ಒಂದು ಗ್ಯಾಂಗ್ ನ ಇಟ್ಕೊಂಡಿದ್ದಾನೋ, ಅವ್ನ್ ಮಾತ್ ಕೇಳೋ ತರ ಮೀನ್ಸ್ ಅವರೆಲ್ಲ ಹೆಂಗ್ ಪ್ಲಾನಿಂಗ್ ನ ಮಾಡ್ತಾರೋ ಆ ತರ ಈ ಪೊಲೀಸ್ ಆಫೀಸರ್ ಕೂಡ ಒಂದು ಗ್ರೂಪ್ ನ ರೆಡಿ ಮಾಡಿರ್ತಾರೆ. ಸ್ವಲ್ಪ ಟ್ಯಾಲೆಂಟೆಡ್ ಪರ್ಸನ್ಸ್ ಎಲ್ಲ ಅದ್ರಲ್ಲಿ ಇರ್ತಾರೆ. ಈಗ ಆ ಗ್ರೂಪ್ ಗೆ ಈ ವೈಟ್ ಹೇರ್ಸ್ ಕೂಡ ಸರ್ ನಾನ್ ಕೂಡ ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ ಅಂತ ಹೇಳಿ ಅವನೇ ವಾಂಟೆಡ್ ಆಗಿ ಬಂದು ಜಾಯ್ನ್ ಆಗ್ತಾನೆ. ಪರವಾಗಿಲ್ಲ ಕಣೋ, ನಿನ್ ಗಟ್ಸ್ ನ ಅಪ್ರಿಶಿಯೇಟ್ ಮಾಡ್ಬೇಕಾಗಿರೋದೆ, ಧೈರ್ಯವಾಗಿ ಬಂದು ನಮ್ ಜೊತೆ ಸೇರ್ಕೊಂಡಿದ್ಯಾ ಅಂತ ಹೇಳ್ತಾರೆ. ಇವಾಗ ಇಲ್ಲಿ ನಮ್ ಹೀರೋ ಅವ್ರ ಮನೇಲಿ ತೋರಿಸ್ತಾರೆ. ಅವ್ರಮ್ಮ ಇವಾಗ ಒಂದ್ ಲೆವೆಲ್ಗೆ ಹುಷಾರಾಗ್ಬಿಡಿದಾರೆ ಅಂತ ಕಾಣಿಸುತ್ತೆ. ನಮ್ ಹೀರೋ ಇನ್ನೂ ಮನೆಗ್ ಬಂದಿಲ್ಲ ಅಂತ ಹೇಳಿ ಮಿಸ್ ಲಿಗೆ ಕಾಲ್ ಮಾಡ್ತಾರೆ. ಮೇಡಮ್ ಎಕ್ಸಾಮ್ ಎಲ್ಲ ಯಾವ ತರ ನಡೀತು, ಎಲ್ಲ ಚೆನ್ನಾಗಿ ನಡೀತಾ, ಯಾಕಂದ್ರೆ ಅವ್ನು ಇನ್ನೂ ಮನೆಗ್ ಬಂದಿಲ್ಲ ಅಂದಾಗ ಮಿಸ್ ಲಿ ಹೇಳ್ತಾರೆ, ನೀವೇನು ಭಯ ಪಡ್ಬೇಡಿ ಮೇಡಮ್, ಎಲ್ಲಾ ಮಕ್ಕಳು ತುಂಬಾ ಚೆನ್ನಾಗಿ ಎಕ್ಸಾಮ್ ನ ಬರ್ದಿದ್ದಾರೆ, ಹೀರೋನು ಬರ್ದಿರ್ತಾನೆ, ಇವತ್ತು ಎಕ್ಸಾಮ್ ಮುಗೀತಲ್ವಾ, ಸೊ ಎಲ್ಲೋ ಫ್ರೆಂಡ್ಸ್ ಜೊತೆ ಸ್ವಲ್ಪ ಹೊರಗಡೆ ಓಡಾಡ್ತಾ ಇರ್ತಾರೆ, ಆದಷ್ಟು ಬೇಗ ಬಂದ್ಬಿಡ್ತಾರೆ ಅಂತ ಹೇಳಿದಾಗ ನಮ್ ಹೀರೋ ಅವ್ರಮ್ಮ ಹೇಳ್ತಾರೆ, ನನ್ಗೆ ಅದೇ ಮೇಡಮ್ ಭಯ, ಹೀರೋ ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್ ಇರೋನು, ಎಕ್ಸಾಮ್ ಮುಗಿದ್ಮೇಲೆ ಒಂಥರ ಡಿಸ್ಟರ್ಬ್ಡ್ ಆಗಿರ್ತಾನೆ, ಆ ಎಕ್ಸಾಮ್ ಲೋಕದಲ್ಲೇ ಇರ್ತಾನೆ ಅವನು. ಎಕ್ಸಾಮ್ ಮುಗಿಸ್ಕೊಂಡ್ ಬಂದ್ಮೇಲೆ ಆ ಬುಕ್ ನ ನೋಡ್ಕೊಂಡು ನಾನು ಇದನ್ನ ತಪ್ಪು ಮಾಡಿದೀನಿ, ನಾನು ಇದನ್ನ ತಪ್ಪು ಮಾಡಿದೀನಿ, ನಾನು ತಪ್ಪಾಗೆ ಬರ್ದಿದೀನಿ ಅಂತ ಹೇಳಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ. ಅವ್ನು ಎಷ್ಟೋ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ಬೇಕಂತಿದ್ರೆ ಕೂಡ ಅವ್ನ್ಗೆ ಅದ್ರ ಕಡೆ ಗಮನನೇ ಹೋಗೋದಿಲ್ಲ, ಈ ಬುಕ್ಸ್ ಬಗ್ಗೆ ಆ ಎಕ್ಸಾಮ್ ಬಗ್ಗೆನೇ ಅವ್ನು ಯೋಚನೆ ಮಾಡ್ತಾ ಇರ್ತಾನೆ ಅಂತ ಹೇಳ್ತಾರೆ. ಅಂದ್ರೆ ನಮ್ ಹೀರೋಗೆ ಈ ತರ ಒಂದು ಪ್ರಾಬ್ಲಮ್ ಇದೆ.
ಇದೆ ಅಂತ. ಅದರಿಂದನೇ ಮೇಡಮ್ ಎಕ್ಸಾಮ್ ಎಲ್ಲ ಮುಗಿದ್ಮೇಲೆನೂ ಅಷ್ಟೇ ಅವ್ನಿಗೆ ನಾನು ತುಂಬಾ ಫೋರ್ಸ್ ಮಾಡೋದಿಲ್ಲ ಮನೆಗೆ ಬಾ ಅಂತ, ಫ್ರೆಂಡ್ಸ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ಲಿ ಅಂತ ನಾನು ಡಿಸ್ಟರ್ಬ್ ಮಾಡಲ್ಲ ಮೇಡಮ್, ಬಿಟ್ಬಿಡ್ತೀನಿ ಅಂತ ಹೇಳ್ತಾರೆ. ಮಿಸ್ ಲೀಕ್ ಇವಾಗ್ಲೇ ವಿಷಯ ಗೊತ್ತಾಗೋದು. ಅದೇ ತರನೇ ಇಲ್ಲಿ ನಮ್ ಹೀರೋ ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲಾನು ಹೊರಗಡೆ ಬಂದಿದ್ದಾರೆ. ಅಂದ್ರೆ ಈ ದೊಡ್ಡ ದೊಡ್ಡ ಮಾಲ್ ಗಳಲ್ಲಿ ಗೇಮ್ಸ್ ಅದೆಲ್ಲ ಇಟ್ಟಿರ್ತಾರಲ್ಲ ಆತರ ಎಲ್ಲದನ್ನು ರೌಂಡಿಂಗ್ ಹೊಡಿತಾ ಇರ್ತಾರೆ. ಅವಾಗೂ ಅಷ್ಟೇ ನಮ್ ಹೀರೋ ಬಂದ್ ಅವ್ನ ಕಂಟ್ರೋಲ್ ಅಲ್ಲೇ ಇಲ್ಲ, ಒಂಥರ ಡಿಸ್ಟರ್ಬ್ಡ್ ಆಗಿರ್ತಾನೆ. ಆ ಝೋನ್ ಇಂದ ಹೊರಗಡೆ ಇದ್ದಾನೆ ಅಂತಾನೆ ಹೇಳ್ಬೇಕು. ಅವ್ನ ಹತ್ರ ಡಿಸ್ಟರ್ಬ್ಡ್ ಆಗಿರ್ತಾನೆ. ಅಲ್ಲಿ ದೊಡ್ಡದಾಗಿ ಪಂಚ್ ಎಲ್ಲ ಮಿಷನ್ಸ್ ಇಟ್ಟಿರ್ತಾರಲ್ಲ, ಪಂಚ್ ಮಾಡಿದ ರೀಡಿಂಗ್ ತೋರಿಸುತ್ತೆ ಎಷ್ಟು ಫೋರ್ಸ್ ಆಗಿ ಹೊಡೆದಿದ್ದಾರೆ ಅಂತ. ಆತರ ಆ ಗ್ಯಾಂಗ್ ಅವರೆಲ್ಲಾನು ಹೋಗಿ ಹೊಡಿತಾರೆ. ಬಟ್ ಯಾರ್ದು ಅಷ್ಟೊಂದು ಬರ್ಲಿಲ್ಲ. ನಮ್ ಹೀರೋ ಇರೋ ಕೋಪಕ್ಕೆ ಹೋಗಿ ಹೊಡಿತಾರೆ ನೋಡಿ, ಮಿಷಿನ್ ಡ್ಯಾಮೇಜ್ ಆಗೋಯ್ತು, ಹೊಡೆದೇ ಹೋಯ್ತು. ಅಷ್ಟು ಕೋಪದಲ್ಲಿ ಪ್ಲಸ್ ಒಳಗಡೆ ಒಂಥರ ಬೇಜಾರಲ್ಲಿ ಇರ್ತಾನಲ್ವಾ, ಅದೆಲ್ಲ ಇದ್ರಲ್ಲಿ ಕಾಣಿಸ್ತಾ ಇರುತ್ತೆ. ಅದಾದ್ಮೇಲೆ ಹಂಗೆ ಅಲ್ಲೊಂದು ಟೇಬಲ್ ಹತ್ರ ಕುತ್ಕೊಂಡು ಕಾಫಿನ ಆರ್ಡರ್ ಮಾಡ್ಬಿಟ್ಟು ಎಲ್ಲ ಮಾತಾಡ್ಬೇಕಾದ್ರೆ ನಮ್ ಹೀರೋ ಹತ್ರ ಡಿಸ್ಟರ್ಬ್ ಆಗಿರೋದು ನೋಡ್ಬಿಟ್ಟು ಮ್ಯಾಕ್ಸ್ ಹೇಳ್ತಾನೆ, ಏನೋ ಇವಾಗ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದೀಯಾ, ಎಕ್ಸಾಮ್ ಮುಗೀತು ತಾನೆ, ಬಿಟ್ಬಿಡು, ಇವಾಗ ಎಂಜಾಯ್ ಮಾಡಕ್ ಬಂದಿದೀವಿ, ಎಂಜಾಯ್ ಮಾಡು. ಇವಾಗ ಏನು ನೀನ್ ಈ ತರ ಬೇಜಾರಲ್ಲಿ ಇದೀಯ ಅಂತ ಹೇಳಿ ಮತ್ತೆ ಹೋಗಿ ಏನಾದ್ರು ಪೇಪರ್ ಎತ್ಕೊಂಡು ಎಕ್ಸಾಮ್ ಏನಾದ್ರು ಸರಿ ಮಾಡ್ ಬರ್ತೀಯಾ, ಕ್ವಶನ್ಸ್ ಏನಾದ್ರು ಸರಿ ಮಾಡ್ ಬರ್ತೀಯಾ, ಆಗಲ್ಲ ತಾನೆ, ಬಿಡೋ, ಎಂಜಾಯ್ ಮಾಡಕ್ ಬಂದಿದೀವಿ, ಎಂಜಾಯ್ ಮಾಡು ಅಂತ ಸ್ವಲ್ಪ ಮೋಟಿವೇಟ್ ಮಾಡಿ ಹೇಳಿದಾಗ ನಮ್ ಹೀರೋ ಕೂಡ ಸರಿ ಆಯ್ತು ಅಂತ ಹೇಳಿ ಸ್ವಲ್ಪ ನಾರ್ಮಲ್ ಆಗ್ತಾನೆ. ಅಂದ್ರೆ ಎಲ್ಲರೂ ಪಾಪ ಅವ್ನ್ಗೆ ಅಷ್ಟೇ ಸಪೋರ್ಟಿವ್ ಆಗಿ ಸ್ವಲ್ಪ ಜೊತೆಗಿರೋ ತರ ಮಾತಾಡ್ತಾರಲ್ಲ, ಅದ್ರಿಂದ ನಾವು ಸ್ವಲ್ಪ ನಾರ್ಮಲ್ ಆಗ್ತಾನೆ. ಇವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ನಮ್ ಹೀರೋಗೆ ಒಂದು ಫೋನ್ ಕಾಲ್ ಬರುತ್ತೆ. ಅದು ಹಾಸ್ಪಿಟಲ್ ಇಂದಾನೆ ಬಂದಿರೋದು. ಅಂದ್ರೆ ಆ ತಾತ ಬಂದು ಸ್ವಲ್ಪ ಸೀರಿಯಸ್ ಅಂತ. ಸೀರಿಯಸ್ ಅಂದ್ರೆ ಸೀರಿಯಸ್ ಅಲ್ಲ, ಅವ್ರೇನೋ ಟ್ರೀಟ್ಮೆಂಟ್ ಗೆ ಸಹಕರಿಸ್ತಾ ಇಲ್ಲ ಅಂತ. ಈ ವಿಷಯ ಗೊತ್ತಾಗಿದ ತಕ್ಷಣ ನಮ್ ಹೀರೋ ಆ ವೈಟ್ ಏರ್ ಝೋನ್ಗೆ ಕಾಲ್ ಮಾಡ್ಬಿಟ್ಟು ನಿಮ್ ತಾತ ಈ ತರ ಮಾಡ್ತಿದಾರಂತ ಹೇಳಿದ ತಕ್ಷಣ ಅವ್ನ್ ಎದ್ನೋ ಬಿದ್ನೋ ಅಂತ ಹಾಸ್ಪಿಟಲ್ ಕಡೆ ಓಡ್ ಬರ್ತಾ ಇದ್ದಾನೆ. ಇಲ್ಲಿ ಹಾಸ್ಪಿಟಲ್ ಅಲ್ಲಿ ತೋರಿಸ್ತಾರೆ ಆ ತಾತ ಒಂದ್ ಸ್ವಲ್ಪ ಮೈಂಡ್ ಡಿಸ್ಟರ್ಬ್ಡ್ ಆಗಿ ಮಾತಾಡೋ ತರ ಇರುತ್ತೆ. ಆತರ ಅಲ್ಲ, ಅವ್ರು ಬಂದು ಈ ರೇಡಿಯೋನಲ್ಲಿ ಏನೋ ಒಂದು ಎಕ್ಸಾಮ್ ಇಡ್ತಾರೆ, ಅದನ್ನ ಪ್ರಿಪೇರ್ ಆಗ್ತಾ ಇದ್ರಲ್ವ ಇಷ್ಟು ದಿನ. ನಮ್ ಹೀರೋ ಕೂಡ ಒಂದ್ಸತಿ ಟೆಸ್ಟ್ ಎಲ್ಲ ಕೊಟ್ಟಾಗ 4 ಕ್ವಶನ್ಗೆ ಆನ್ಸರ್ ಮಾಡಿದ್ರು ಕರೆಕ್ಟ್ ಆಗಿ ಅಂತ ಹೇಳಿದ್ವಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇದಾರೆ. ಈಗ ಆ ರೇಡಿಯೋನಲ್ಲಿ ಕ್ವಶನ್ಸ್ ಬರೋ ಟೈಮ್ ಆಯ್ತು, ನನ್ಗೆ ಇವಾಗ ಟ್ರೀಟ್ಮೆಂಟ್ ಏನು ಬೇಡ, ನಾನು ನಿಮ್ ಜೊತೆ ರೂಮ್ ಬರೋದಿಲ್ಲ, ನಾನು ಎಕ್ಸಾಮ್ ನ ಅಟೆಂಡ್ ಮಾಡ್ಬೇಕು, ನಾನು ಇಷ್ಟು ದಿನದಿಂದ ಎಕ್ಸಾಮ್ ಗೋಸ್ಕರ ಪ್ರಿಪೇರ್ ಆಗ್ತಿದ್ದೆ ಗೊತ್ತಾ ಅಂತ ಹೇಳಿ ಹಠ ಮಾಡ್ತಾ ಇದಾರೆ. ಅಲ್ಲಿ ವೈಟ್ ಏರ್ ಅವ್ರ ಫ್ರೆಂಡ್ಸ್ ಇರ್ತಾರಲ್ವಾ, ಅವ್ರು ಕೂಡ ತಾತನ ಎಷ್ಟೋ ಕಂಟ್ರೋಲ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾರೆ, ಆಗ್ತಾ ಇಲ್ಲ. ಇವ್ನ ಇತ್ರ ಓಡ್ ಬರ್ತಾ ಇರ್ಬೇಕಾದ್ರೇನೆ ಇದು ಟೈಮ್ ಆಗಿ ನೋಡ್ಕೊಂಡು ಆ ರೌಡಿ ಎಲ್ಲ ಬಂದು ಹಂಗೆ ಆ ವೈಟ್ ಏರ್ ಝೋನ್ ಮುಂದೆ ನಿಂತ್ಕೊಂಡ್ಬಿಟ್ರು. ಅಷ್ಟೇ ಇವ್ನ ಕತೆ ಮುಗಿತಿನ ಸರಿಯಾಗಿ ತಿಂತಾನೇನೋ ಒದೆ ಅಂತ ಅನ್ಕೊಳ್ತೀವಿ. ಬಂದಿರೋರು ಹೇಳ್ತಾರೆ, ಏನೋ ನಿನ್ ಪ್ರಾಬ್ಲಮ್, ಹಾನ್ ಹತ್ರನೇ ದುಡ್ಡು ತಗೊಂಡು ಅವ್ನ್ ವಿರುದ್ಧವಾಗಿ ನೀನ್ ಮಾಡಕ್ಕೆ ಅಂತ ನೋಡ್ತಾ ಇದ್ಯಾ, ಅವ್ನ್ಗೆ ನೀನು ಎದುರು ತಿರುಗ್ತಾ ಇದ್ಯಾ, ನಿನ್ ಪ್ರಾಣ ನಿನ್ ಕೈಲಿರಲ್ ನೋಡ್ಕೊಂಡಿರೋ ಅಂತ ಹೇಳಿ ಬೆದರಿಸ್ತಾ ಇರ್ತಾರೆ. ಇವ್ನು ಹೇಳ್ತಾನೆ, ನೋಡಿ ಇವಾಗ ಇದು ಟೈಮ್ ಅಲ್ಲ, ನಾನೇ ಬೇಕಾಗಿದ್ರೆ ಬರ್ತೀನಿ, ಆಮೇಲೆ ಮಾತಾಡ್ತೀನಿ, ದಯವಿಟ್ಟು ಇವಾಗ ನನ್ನ ಬಿಟ್ಬಿಡಿ, ನಮ್ ತಾತ ಹತ್ರ ಸೀರಿಯಸ್ ಆಗಿದ್ರೆ ನಾನು ಹಾಸ್ಪಿಟಲ್ಗೆ ಹೋಗ್ಬೇಕಂತ ಹೇಳಿದ್ರೆ ಕೂಡ ಅವ್ರು ಬಿಡ್ತಾ ಇಲ್ಲ. ಇನ್ನೇನು ಅಲ್ಲ ಅವ್ನ ಜೊತೆ ಫೈಟ್ ಮಾಡಕ್ಕೆ ಶುರು ಮಾಡ್ಬಿಟ್ಟ. ಇದೇ ಟೈಮಲ್ಲಿ ಇಲ್ಲಿ ಹಾಸ್ಪಿಟಲ್ ತೋರಿಸ್ತಾರೆ, ಆ ತಾತ ಹತ್ರ ಕೂಗಾಡ್ತಾ ಇದ್ದಕ್ಕೆ ಪಾಪ ಸ್ವಲ್ಪ ಮೆಡಿಸಿನ್ ಏನೋ ಕೊಟ್ಟು ಮಲಗಿಸ್ಬಿಟ್ಟಿರ್ತಾರೆ. ಈಗ ತಾನೆ ಅವ್ರಿಗೆ ಎಚ್ಚರ ಆಗ್ತಾ ಇರುತ್ತೆ. ನೋಡಿದ್ರೆ ನಮ್ ಹೀರೋ ಅವ್ರ ಫ್ರೆಂಡ್ಸ್ ಆ ಜಾಗದಲ್ಲಿ ಇರೋದು. ತಾತ ನಿಮ್ಗೇನಿಲ್ಲ ಅಲ್ಲ, ಈಗ ಚೆನ್ನಾಗಿದ್ದೀರಲ್ವಾ, ಏನು ಎಕ್ಸಾಮ್ ಬರಿಬೇಕು ಅಂತೆಲ್ಲ ಹೇಳ್ತಾ ಇದ್ರಂತೆ, ಅದಕ್ಕೆ ಈ ತರನ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಇದ್ದಾನೆ. ಇನ್ ಸ್ವಲ್ಪ ತಲೆ ತಾತ ಏನ್ ಹೇಳಿದ್ರು ಅಂತ ಗೊತ್ತಿಲ್ಲ, ಎಲ್ಲರೂ ತುಂಬಾ ಡಲ್ ಆಗಿ ಆ ವಾರ್ಡ್ ಇಂದ ಹೊರಗಡೆ ಕೂತ್ಕೊಂಡಿರ್ತಾರೆ. ಆ ಟೈಮಲ್ಲಿ ವೈಟ್ ಏರ್ ಝೋನ್ ಬರ್ತಾನೆ. ಅಷ್ಟು ಜನನ ಒಬ್ನೇ ಮ್ಯಾನೇಜ್ ಮಾಡಿದಾನೇನೋ ಪಾಪ, ಫುಲ್ ಆಗಿ ಬ್ಲಡ್ ಬೇರೆ ಬರ್ತಾ ಇರುತ್ತೆ, ಸರಿಯಾಗಿ ಅವರು ಹೊಡೆದ್ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಬಂದವನು ನಮ್ ತಾತಾಗ ಏನಾಯ್ತು ಅಂತ ಹೇಳಿ ಜೋರಿಗೆ ಕೂಗಾಡ್ತಾ ಇರ್ತಾನೆ. ಅವ್ರ ಫ್ರೆಂಡ್ ಏನಾಗಿಲ್ಲ ನಿಂತ್ಕೊಳ್ಳಲ್ಲಿ ಅಂತ ಸೈಡ್ಗೆ ಅಂತ ನಿಲ್ಲಿಸ್ತಾರೆ. ಅವಾಗ್ಲೇ ಅವನು ಆ ವಾರ್ಡ್ ಡೋರ್ಗೆ ಒಂದು ಮಿರರ್ ಇರುತ್ತಲ್ಲ ಅದ್ರಲ್ಲಿ ತೋರಿಸ್ತಾರೆ. ನೋಡಿದ್ರೆ ತಾತ ಕುತ್ಕೊಂಡು ಎಕ್ಸಾಮ್ ಬರೀತಾ ಇರ್ತಾರೆ. ಆಲ್ರೆಡಿ ಹೇಳಿದ್ವಲ್ಲ, ರೇಡಿಯೋನಲ್ಲಿ ಬಂದು ಕ್ವೆಶನ್ಸ್ ಕೇಳ್ತಾ ಇರ್ತಾರೆ, ಇವ್ರು ಅದನ್ನ ಅಟೆಂಡ್ ಮಾಡ್ಬೇಕು ಅಂತ ಆತರ ಬರೀತಾ ಇರ್ತಾರೆ. ಆ ತಾತ ಹತ್ರ ಎದ್ದು ಕೂತ್ಕೊಂಡಿರೋದು ನೋಡಿದ್ಮೇಲೆ ವೈಟ್ ಏರ್ ಝೋನ್ಗೆ ಸ್ವಲ್ಪ ಸಮಾಧಾನ ಆಗೋದು. ಆ ಪಡಿ ನಮ್ ತಾತಂಗೆ ಏನು ಆಗಿಲ್ಲ ಅಂತ. ಈಗ ಸದ್ಯಕ್ಕೆ ಅವನು ಸಮಾಧಾನವಾಗಿದ್ರೆ ಕೂಡ ಒಂದ್ ಸ್ವಲ್ಪ ದಿನದಲ್ಲೇ ಪಾಪ ಆ ತಾತ ಕೂಡ ತೀರ್ಕೊಂಡ್ಬಿಟ್ರು. ಅವ್ರು ಅನ್ಕೊಂಡಿರ್ತಾರೆ ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತೆಗ್ದಿರ್ತಾರೆ. ಈ ತರ ಎಲ್ಲರೂ ಫ್ಯೂನರಲ್ ಇರ್ಬೇಕಾದ್ರೆ ಅವ್ನಿಗೆ ತುಂಬಾನೇ ಬೇಜಾರಾಗ್ತಾ ಇರುತ್ತೆ, ತುಂಬಾನೇ ಅಳ್ತಾ ಇರ್ತಾನೆ. ಅವಾಗ ಅವ್ರ ತಾತ ಹೇಳಿರೋ ಮಾತೊಂದು ನಮ್ ಹೀರೋಗೆ ನೆನಪು ಬರುತ್ತೆ. ನೋಡಪ್ಪ, ಅವನು ತುಂಬಾನೇ ಕೇರ್ಲೆಸ್ ಆಗಿರ್ತಾನೆ, ಇನ್ಮೇಲೆ ಅವ್ನ ಜವಾಬ್ದಾರಿ ನಿಂದು, ಅವ್ನ್ ಚೆನ್ನಾಗಿ ಓದೋ ತರ ಮಾಡು ಅಂತೆಲ್ಲ ಹೇಳಿರ್ತಾರಲ್ಲ, ಅದನ್ನ ನೆನ್ಸ್ಕೊಳ್ತಾನೆ. ಅಷ್ಟೆಲ್ಲ ತಾತ ಓದ್ಬೇಕಾದ್ರೆ ಅವ್ರೊಂದು ಸಪರೇಟ್ ಆಗಿ ನೋಟ್ಸ್ ಬರ್ದಿಟ್ಕೊಳ್ತಾ ಇದ್ರಲ್ಲ, ಒಂದು ಚಿಕ್ಕ ಬುಕ್ ತರ. ಅದೇ ತರ ವೈಟ್ ಏರ್ ಝೋನ್ ಹತ್ರ ಕೂಡ ಒಂದಿತ್ತಲ್ಲ, ಅದನ್ನ ಈಗ ನಮ್ ಹೀರೋ ಆ ವೈಟ್ ಏರ್ ಝೋನ್ ಹತ್ರ ಕೊಟ್ಟಿದ ತಕ್ಷಣ ತುಂಬಾ ಫೀಲ್ ಮಾಡಿ ಅಳ್ತಾನೆ. ಅಯ್ಯೋ, ನನ್ ತಾತ ನನ್ನ ಬಿಟ್ಬಿಟ್ಟು ಹೊಟ್ಟೋದ್ರೆ, ನಮ್ ತಾತಗೋಸ್ಕರ ನಾನು ಎಷ್ಟೆಲ್ಲ ಕಷ್ಟಪಟ್ಟೆ ಅಂತ ಹೇಳಿ ತುಂಬಾ ಫೀಲ್ ಮಾಡಿ ಅಳ್ತಾನೆ. ಇವನಿತ್ರ ಬೇಜಾರಲ್ಲಿ ಇರೋದ್ರನ್ನ ಬಿಟ್ಟು ಎಲ್ಲರಿಗೂ ತುಂಬಾನೇ ಬೇಜಾರಾಗುತ್ತೆ. ಏನೇ ಆದ್ರೂ ದಿನಗಳು ಸಾಗ್ಬೇಕಲ್ವಾ. ಇವಾಗ ಒಂದ್ ಸ್ವಲ್ಪ ದಿನ ಆದ್ಮೇಲೆ ತೋರಿಸ್ತಾರೆ, ಆಸ್ ಯೂಶುವಲ್ ಅವ್ರ ರೂಟೀನ್ ಕೆಲಸ, ಸ್ಟಡಿ ಗ್ರೂಪ್, ಓದೋದು, ಅದು ಇದು ಅಂತ. ಬಟ್ ಏನು ಇದಕ್ಕೂ ಮುಂಚೆ ಬರ್ದಿರೋ ಎಕ್ಸಾಮ್ದು ರಿಸಲ್ಟ್ ಬರ್ತಾ ಇದೆ. ಅದರಿಂದ ಎಲ್ಲರ ಮುಖದಲ್ಲೂ ಒಂದು ಗಾಬರಿ, ಅಯ್ಯೋ ಎಷ್ಟು ಮಾರ್ಕ್ಸ್ ತೆಗ್ದಿದೀವೋ ಏನು ಅಂತ. ಬಟ್ ಇವ್ರು ಅನ್ಕೊಂಡಿರೋ ತರ ಅಲ್ಲ, ತುಂಬಾ ಚೆನ್ನಾಗಿ ಮಾರ್ಕ್ಸ್ ನ ತೆಗ್ದಿರ್ತಾರೆ. ಇದಕ್ಕೂ ಮುಂಚೆ ಬರ್ತಾ ಇದ್ದಿದ್ ಮಾರ್ಕ್ಸ್ ಗಿಂತ ಜಾಸ್ತಿನೇ ತೆಗ್ದಿದ್ದಾರೆ. ಅದಕ್ಕಂತಾನೆ ಸ್ಟಡಿ ಗ್ರೂಪ್ ಇಟ್ಟಿರ್ಬೇಕಲ್ವಾ. ನೋಡಿ, ಮಕ್ಳು ಎಷ್ಟು ಚೆನ್ನಾಗಿ ಸೇರಿ ಓದಿದ್ರೆ ಚೆನ್ನಾಗಿ ಓದ್ತಾರೆ. ಆದ್ರೆ ನೋಡಿ ಎಲ್ಲರೂ ಖುಷಿ ಆಗ್ಬಿಟ್ರು. ಇವಾಗ ಈ ರಿಪೋರ್ಟ್ ನ ಮಿಸ್ ಲೀ ಬಂದು ವೈಸ್ ಪ್ರಿನ್ಸಿಪಲ್ ಒಂದು ಸರ್ ಬಂದು ಮಿಸ್ ಲೀ ಹತ್ರ ಮಾತಾಡಿರ್ತಾರಲ್ವಾ, ಅವ್ರಿಗೆ ತಗೊಂಡೋಗಿ ತೋರಿಸ್ತಾರೆ. ಅಂದ್ರೆ ಅವರೇ ತಾನೇ ಮಿಸ್ ಲೀ ಹತ್ರ ಹೇಳಿದ್ದು, ಈ ಮಕ್ಕಳೇನಾದ್ರೂ 10th ರ್ಯಾಂಕ್ ಒಳಗಡೆ ಬಂದಿಲ್ಲ ಅಂತಂದ್ರೆ ಅವ್ರನ್ನ ಕ್ಲೋಸ್ ಮಾಡಿಸ್ಬಿಡ್ತೀನಿ, ಮೀನ್ಸ್ ಸ್ಟಡಿ ಗ್ರೂಪ್ ಇಲ್ದಿರೋ ತರ ಮಾಡ್ಬಿಡ್ತೀನಿ ಅನ್ನೋ ತರ ಹೇಳಿದ್ರಲ್ವಾ. ಅದರಿಂದ ಈಗ ಮಾರ್ಕ್ಸ್ ರಿಪೋರ್ಟ್ ನ ತಗೊಂಡೋಗಿ ತೋರಿಸ್ತಾ ಇರೋದು. ಈ 5 ಜನ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ, 10th ರ್ಯಾಂಕ್ ಒಳಗಡೆನೆ ಬಂದಿದ್ದಾರೆ ಅಂತ. ಸೊ ಇನ್ಮೇಲೆ ನಾವು ಸ್ಟಡಿ ಗ್ರೂಪ್ ನ ಕಂಟಿನ್ಯೂ ಮಾಡ್ಬೋದಲ್ವಾ ಸರ್ ಅಂತ ಹೇಳಿದಾಗ ಅಯ್ಯಪ್ಪ ಇನ್ನೇನ್ ಹೇಳ್ತಾನೆ, ಓಕೆ ಮಾಡ್ಬೋದು ಅಂತ ಹೇಳಿ ಸೈನ್ ಕೂಡ ಮಾಡ್ಕೊಟ್ಬಿಟ್ಟ. ಇವಾಗ ಹಂಗೆ ನೆಕ್ಸ್ಟ್ ಡೇ ಸ್ಕೂಲ್
ಅಲ್ಲಿ ತೋರಿಸ್ತಾರೆ. ಇದಕ್ಕೂ ಮುಂಚೆ ಹಾನ್ ನೋಡಿದ್ರೆ ಎಲ್ಲರೂ ಭಯ ಪಡ್ತಾ ಇದ್ರು, ಅಯ್ಯೋ ಅವ್ನು ಏನ್ ಮಾಡ್ಬಿಡ್ತಾನೋ ಅಂತ. ಬಟ್ ಇವಾಗ ಹಾನ್ ಅಂದ್ರೆ ತುಂಬಾ ಜನಕ್ಕೆ ಭಯ ಬಿಟ್ಟೋಗ್ಬಿಟ್ಟಿದೆ. ಯೂಶುವಲ್ ಆಗಿ ಅವನು ಕಾರಲ್ಲಿ ಬಂದ್ರೆ ಈ ಸ್ಟೂಡೆಂಟ್ಸ್ ಎಲ್ಲ ಯೂಶುವಲ್ ಆಗಿ ಬಂದ್ರೆ ಗೇಟ್ ಹತ್ರ ಬಿಟ್ಬಿಟ್ಟಿದ್ದಾನೆ ಹೋಗ್ತಾರೆ. ಬಟ್ ಇವನ್ ಮಾತ್ರ ಕಾರ್ ನ ಒಳಗಡೆ ತಗೊಂಡೋಗಿ ಪಾರ್ಕ್ ಮಾಡ್ತಾ ಇದ್ದ. ಅದಕ್ಕೆ ಈಗ ವೈಟ್ ಹೇರ್ಸ್ ಮತ್ತೆ ಅವ್ರ ಗ್ಯಾಂಗ್ ಅವ್ರು ಯಾರು ಬಿಡ್ತಾ ಇಲ್ಲ. ಮೀನ್ಸ್ ಅವ್ರೇನಾದ್ರು ಅಲ್ಲಿ ಕ್ಯಾಪ್ಟನ್ಸಿ ತಗೊಂಡಿದಾರ ಏನೋ, ಅವ್ರ ಗೇಟ್ ಹತ್ರ ನಿಂತ್ಕೊಂಡು ಇದಕ್ ಮೇಲೆ ಸ್ಟೂಡೆಂಟ್ಸ್ ಎಲ್ಲ ಒಳಗಡೆ ಕಾರ್ನ ತಗೊಂಡ್ ಬರಂಗಿಲ್ಲ, ಕಾರ್ ಹೊರಗಡೆ ಇಟ್ಬಿಟ್ಟು ನೀನ್ ಒಳಗಡೆ ಬಾ ಅಂತ ಹೇಳ್ತಾರೆ. ಹಾನ್ ಕೂಡ ಬೇರೆ ದಾರಿ ಇಲ್ಲದೆ ಮಾಡ್ರೋ ನಿಮ್ ಟೈಮ್ ಅಂತ ಹೇಳಿ ಹಂಗೆ ಗುರಾಯಿಸ್ಕೊಂಡ್ ಕೆಡೆ ಬರ್ತಾನೆ. ಬಟ್ ನಮ್ ವೈಟ್ ಹೇರ್ಸ್ ಅವ್ನ ಮುಖದಲ್ಲಿ ಒಂದ್ ಸ್ವಲ್ಪ ಕೂಡ ಭಯ ಇಲ್ಲ. ಈ ತರ ಒಳಗಡೆ ಹೋಗೋನು ನಮ್ ಹೀರೋರ್ನ ಕೂಡ ನೋಡ್ಕೊಂಡು ಹೋಗ್ತಾನೆ. ನಮ್ ಹೀರೋರ್ಗಂತೂ ಇನ್ನಷ್ಟು ಚಾನ್ಸ್ ಅಲ್ವಾ ಇವ್ರನ್ನ ಗೇಲಿ ಮಾಡೋದಕ್ಕೆ. ಇದ್ಮೇಲೆ ನಿನ್ ಕೆಲ ಏನು ಮಾಡಕ್ ಆಗಲ್ಲ ಕಣೋ, ಇದೇ ನಿನ್ ರಾಜ್ಯ ಅಂತ ಹೇಳಿ ತುಂಬಾ ಓವರ್ ಆಗಿ ಅಲಾಡ್ತಾ ಇದ್ದೆ ಅಲ್ವಾ. ಇನ್ಮೇಲೆ ನೀನ್ ಕೂಡ ನಮ್ ತರ ಸಾಧಾರಣ ಸ್ಟೂಡೆಂಟೇ, ಮುಚ್ಕೊಂಡ್ ನಿನ್ ಕೆಲ್ಸ ಎಷ್ಟು ನೀನ್ ನೋಡ್ಬೋದು ಅಂತ ನೀನು ಒಂದು ಅವಾಜ್ನ ಹಾಕ್ತಾಳೆ. ಅವನಿಗೆ ಗುರಾಯಿಸ್ಕೊಂಡ್ ನೋಡ್ತಾ ಇರ್ತಾನೆ. ಇಷ್ಟು ದಿನ ಎಲ್ಲ ನನ್ ಕಂಟ್ರೋಲ್ ಅಲ್ಲಿ ಇತ್ತು ಅಂತ ಅನ್ಕೊಂಡ. ಬಟ್ ಇವನ್ ಯಾವನೋ ಬಂದ, ಮೇಡಮ್ ಯಾವಳೋ ಬಂದ್ಲು, ಈ ತರ ಕ್ಷಣ ಮಾತ್ರದಲ್ಲಿ ಎಲ್ಲದನ್ನು ಇಟ್ಕೊಂಡ್ಬಿಟ್ರಲ್ಲ, ಇವ್ರನ್ನ ಸುಮ್ನೆ ಬಿಡಲ್ಲ ಅಂತ ಹೇಳಿ ಹಂಗೆ ಗುರಾಯಿಸ್ಕೊಂಡ್ ನೋಡ್ತಾನೆ. ಅವ್ನು ನೋಟ ನೋಡಿದ್ರೇನೆ ಭಯ ಆಗುತ್ತೆ. ಇನ್ನೇನ್ ವಿಲನಿಸಮ್ ನ ಮಾಡ್ತಾನೋ, ಇನ್ನೇನ ತಯಾರು ಮಾಡ್ತಾನೋ ಇವ್ರಿಗೆ ಗೊತ್ತಿಲ್ಲ. ಆದ್ರೆ ಇವಾಗ ಸದ್ಯಕ್ಕೆ ಅವನಿರೋ ಕೋಪಕ್ಕೆ ಅವ್ನ ಕಡೆ ಅಂದ್ರೆ ಅವ್ನ್ ಮಾತ್ ಕೇಳೋರು ಅಂತ ಕೆಲವ್ರು ಇರ್ತಾರಲ್ವಾ, ಅವರೆಲ್ಲ ಏನ್ ಸಖತ್ ಗಲಾಟೆ. ಯೂನಿವರ್ಸಿಟಿ ಒಳಗಡೆ, ಕಾಲೇಜ್ ಒಳಗಡೆ ಎಲ್ಲಾರ್ನು ಹಾಕೊಂಡ್ ಸರಾಗ್ ಹೊಡಿತಾ ಇರ್ತಾರೆ, ಗ್ಲಾಸ್ ಹೊಡೆದೋಗ್ತಾ ಇರುತ್ತೆ. ಇದಕ್ಕೂ ಮುಂಚೆ ಕೂಡ ಜಗಳ ಮಾಡಿದ್ದಾರೆ. ಬಟ್ ಇವತ್ತು ನಡೀತಾ ಇರೋ ರೇಂಜ್ಗೆ ಯಾವತ್ತು ಮಾಡ್ಲಿಲ್ಲ. ಪಾಪ ಅಮಾಯಕ ಸ್ಟೂಡೆಂಟ್ಸ್ ನ ಕೂಡ ಹಾಕೊಂಡು ಸರಾಗ್ ಹಾಕೊಂಡು ಹೊಡಿತಾ ಇರ್ತಾರೆ. ಇದಕ್ ಮೇಲೆ ಏನಾಯ್ತು ಅಂತ ನೋಡ್ಬೇಕಂದ್ರೆ ನಾವು ನೆಕ್ಸ್ಟ್ ಎಪಿಸೋಡ್ ವರ್ಗೂ ವೇಟ್ ಮಾಡಬೇಕು. ಸೊ ನೆಕ್ಸ್ಟ್ ಎಪಿಸೋಡ್ ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.